ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಗುರುಭಕ್ತರಾದ ತಮ್ಮೆಲ್ಲರಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇಂದಿನ ಸತ್ಸಂಗವನ್ನು ಆರಂಭ ಮಾಡೋಣ. ಕಳೆದ ವಾರ ನಾವು ಅನುಭವಾಮೃತದಲ್ಲಿನ ತ್ವಂಪದ ಅರ್ಥದ ಒಂದು ವಿವರಣೆಯನ್ನ ಕೇಳಿದ್ವಿ. ಗಂಗಮ್ಮ ರವೀಂದ್ರ ಕುಮಾರ್ ಅವರು ದಯವಿಟ್ಟು ಮ್ಯೂಟ್ ಮಾಡ್ಕೋತೀರಾ? ಗಂಗಮ್ಮ ಅವರೇ, ನೀವು ಮೂರ್ ಫೋನಲ್ಲಿ ಜಾಯಿನ್ ಆಗಿದ್ದೀರಾ ಅನ್ಸತ್ತೆ. ದಯವಿಟ್ಟು ಒಂದ್ರಲ್ಲಿ ಜಾಯಿನ್ ಆಗಿ ಹಾಗೂ ಮ್ಯೂಟ್ ಮಾಡ್ಕೊಳ್ಳಿ. ಗಂಗಮ್ಮ ಅವರೇ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಡಿಸ್ಟರ್ಬ್ ಆಗತ್ತೆ ಎಲ್ಲರಿಗೂ ಕೇಳಕ್ಕೆ. ಸುನೀತಾ, ಒಂದ್ 2 ನಿಮಿಷ. ಹಾ, ಸುನೀತಾ, ಒಂದ್ ಯಾವ್ದಾರ ಒಂದ್ ಭಜನ್ ಏನಾದ್ರು ಹೇಳು. ಒಂದ್ 2 ನಿಮಿಷ ಬರ್ತಾರೆ. ಆಯ್ತು, ಓಕೆ. ಏಕದಂತಮೀಶಪುತ್ರಮಾಕುವಾಹಮೀಶ್ವರಂ ತ್ವಂತರಾಯ ದಂತಸೂರ್ಯಮಂತರಾಯಮಂತಕಂ ಅಚ್ಯುತಾದಿಶೇಷದೇವಪೂಜಿತಾಂಘ್ರಿಪಂಕಜಂ ವಿಘ್ನಶೈಲವಜ್ರಿಣಂ ವಿನಾಯಕಂ ನಮಾಮ್ಯಹಂ ನಂದಿವಾಹನಂದನಂ ನರೇಂದ್ರನಾದ್ಯವಂದಿತಂ ನಂದಿಭೃಂಗಿ ನಂದನಾದಿನಾರದಾದಿನರ್ತಿತಂ ನಂದಗೋಪನಾಗರಾಜಪೂರ್ವಕೈರ್ನಮಸ್ಕೃತಂ ವಿಘ್ನಶೈಲವಜ್ರಿಣಂ ವಿನಾಯಕಂ ನಮಾಮ್ಯಹಂ ಸರ್ಪವೇಷ್ಟಿತೋದರಾದಿಸರ್ಪಸೂತ್ರಧಾರಿಣಂ ಶಂಕರಾದಿಪೂಜಿತಂ ಶಿವಾತ್ಮಕಂ ದ್ವಿಜೋತ್ತಮಂ ಸಾವಧಾನಸಾಗರಂ ಸರಸ್ವತಿ ಪ್ರಸೇವಿತಂ ವಿಘ್ನಶೈಲವಜ್ರಿಣಂ ವಿನಾಯಕಂ ನಮಾಮ್ಯಹಂ ಕಾಮರೂಪಧಾರಿಣಂ ಸುಚಾರುಪಾಶಮಂಕುಶಂ ಕುಂಕುಮಾಕ್ತಕಾಯಕಾಂತಿಶೋಭಿतं ವರಾಭಯಂ ಕಾಂಚನಾಭಭಾಸ್ಕರೇಂದುವಾಸವಾದಿವಂದಿतं ವಿಘ್ನಶೈಲವಜ್ರಿಣಂ ವಿನಾಯಕಂ ನಮಾಮ್ಯಹಂ ವಿಘ್ನನಾಗಕೇಸರಂ ವಿಶಾಲನೇತ್ರನಾಸಿಕಂ ವಿಘ್ನಸಂಗಮೇಘವಾರಿಪೂರಣಂ ಸಂಪೂರಣಂ ವಿಘ್ನವನ್ನಿವಾರಿಧಾರಿ ವಿಶ್ವತೋಭಿವಂದಿತಂ ವಿಘ್ನಶೈಲವಜ್ರಿಣಂ ವಿನಾಯಕಂ ನಮಾಮ್ಯಹಂ ವಿಘ್ನಸಿಂಧುಬಾಣಭಾಗ್ನಿಮಿಂದುಖಂಡಮಂಡಿತಂ ವಿಘ್ನಪನ್ನಗೋಪಮೇಕ್ಷ ಪಕ್ಷಿರಾಜಮಂತ್ರಿಣಂ ಶೂರ್ಪಕರ್ಣವಕ್ರತುಂಡಕಂಬುಕಂಠಮಂಡಿತಂ ವಿಘ್ನಶೈಲವಜ್ರಿಣಂ ವಿನಾಯಕಂ ನಮಾಮ್ಯಹಂ ಯಕ್ಷದಕ್ಷರಕ್ಷಪಕ್ಷಪೂಜಿತಾಂಘ್ರಿಪಂಕಜಂ ಭಕ್ತಿಮುಕ್ತಿಸಾಧಕಂ ವಿಚಿತ್ರಪುಣ್ಯವರ್ಧಕಂ ಶೋಕಮೋಹದೈನ್ಯಲೋಭಕೋಪತಾಪನಾಶಕಂ ವಿಘ್ನಶೈಲವಜ್ರಿಣಂ ವಿನಾಯಕಂ ನಮಾಮ್ಯಹಂ ಶ್ರೀವಿನಾಯಕಾಷ್ಟಕಂ ತು ಶಂಕರೇಣ ನಿರ್ಮಿತಂ ಶ್ರೀಕರಂ ವಿಭೂಕರಂ ವಿಚಿತ್ರಪುಣ್ಯವರ್ಧಕಂ ಶೋಕಮೋಹದೈನ್ಯಲೋಭಕೋಪತಾಪ. ಒಂದ್ ನಿಮಿಷ ಇರಿ. ತೇ ಪ್ರಯಾಂತ್ ಒಂದ್ ನಿಮಿಷ. ಕೋಪತಾಪನಾಶಕಂ ಈಪ್ಸಿತಾರ್ಥಮೀಪ್ಸಿತಾರ್ಥಮೀಶಸೋನು ಸನ್ನಿಭಂ ವಿಘ್ನಶೈಲವಜ್ರಿಣಂ ವಿನಾಯಕಂ ನಮಾಮ್ಯಹಂ ವಿಘ್ನಶೈಲವಜ್ರಿಣಂ ವಿನಾಯಕಂ ನಮಾಮ್ಯಹಂ ವಿಘ್ನಶೈಲವಜ್ರಿಣಂ ವಿನಾಯಕಂ ನಮಾಮ್ಯಹಂ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಶ್ರೀಮತ್ ಶಂಕರಾಚಾರ್ಯ ವಿರಚಿತಂ ಶ್ರೀ ವಿನಾಯಕಾಷ್ಟಕಂ ಸಂಪೂರ್ಣಂ. ಸುನೀತಾ, ಶುರು ಮಾಡೋದ? ಹೇಳ್ತೀಯಾ? ಕಳೆದ ವಾರ ನಾವು ಅನುಭವಾಮೃತದಲ್ಲಿನ ತ್ವಂಪದ ಅರ್ಥವನ್ನ ಕೇಳ್ತಾ ಇದ್ವಿ. ಅದರ ಒಂದು ಮುಂದುವರಿದ ಭಾಗವನ್ನ ಇಂದು ಕೇಳೋಣ. ಶ್ರೀಯುತ ರಾಮರಾವ್ ಅವರಿಗೆ ಸ್ವಾಗತವನ್ನ ಕೋರ್ತೇನೆ ಸತ್ಸಂಗದ ಪರವಾಗಿ. ಹಾಗೂ ಅವರು ಕಳೆದ ವಾರದ ಒಂದು ಪ್ರವಚನವನ್ನ ಮುಂದುವರಿಸಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ವಕ್ರತುಂಡ ಮಹಾಕಾಯ
ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ವಿನಾಯಕನ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರ. ಭಕ್ತ ಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಶಂಕಲಿಂಗ ಭಗವಾನರಾದ ನಮ್ಮ ಅಪ್ಪ ಅವರ ಪಾದಾರವಿಂದಗಳಲ್ಲಿ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಪ್ಪನ ಭಕ್ತರು ಎಲ್ಲರಿಗೂ ಕೂಡ ಅವರ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರವನ್ನ ಅರ್ಪಿಸ್ತೇನೆ. ವ್ಯಾಸ ಮುನಿಪತಿ ಶುಕ ಮುನಿಗೆ ಸಂತೋಷದಿಂದಲಿ ತತ್ವಬೋಧೆಯ ಲೇಸೆನಲು ವಿಸ್ತರಿಸಿ ಪೇಳಿದನು ಆತ್ಮವಿದರೊಲಿಯೇ. ಶ್ರೀಮದನುಪಮ ತೇಜ ನತ ಜನ ಕಾಮಿತಾರ್ಥ ಫಲಪ್ರದಾಯಕ ಸೋಮಶೇಖರ ಸುರ ಮುನೀಂದ್ರಾರ್ಚಿತ ಪದಾಂಬೋಜ ಸಾಮಗಾನ ಪ್ರಿಯ ಸದಾಶಿವ ವಾಮ ಭಾಗಾಶ್ರಿತ ಭವಾನಿ ಪ್ರೇಮ ಶ್ರೀಗಿರಿ ಮಲ್ಲಿಕಾರ್ಜುನ ಸಲಹು ಮೋಜಗವ. ಘನತರದ ಸಹವಾಸಿ ವಂಶದೊಳು ಅನುಪಮನು ಮಹಲಿಂಗ ದೇವನ ತನಯನಗ ಶ್ರೀರಂಗ ಸಹಜಾನಂದ ಗುರುಪದವ ನೆನೆದು ಸಮ್ಯಜ್ಞಾನವನು ಬಲ್ಲ ಅನುಭವಿಗಳಹುದೆನಲು ಪೇಳಿದ ವಿನುತರಾಸ್ವಾದಿಸುವುದು ಒಲಿದಿ ಅನುಭವಾಮೃತವ. ಈ ಅನುಭವಾಮೃತದ ಮುಂದುವರಿದ ಭಾಗವನ್ನು ನಾವು ಹೇಳ್ತಾ ಇದ್ವಿ. ಈ ಅನುಭವಾಮೃತ ಎಂಬುದು ಬಹಳ ಅರ್ಥ ಮಾಡ್ಕೊಂಬೋದಕ್ಕೆ ತುಂಬಾ ಕಷ್ಟ. ಇದು ಯಾಕೆಂದ್ರೆ ಇದು ಜ್ಞಾನ ಮಾರ್ಗ. ಅನುಭವಾಮೃತ ಜ್ಞಾನ ಮಾರ್ಗ ಅಂದ್ರೆ ನಮ್ಮ ಮನಸ್ಸು ಬುದ್ಧಿ ಇವುಗಳನ್ನ ನಾವು ಹತೋಟಿಯಲ್ಲಿ ಇಟ್ಕೊಂಡು ನಮ್ಮ ಆತ್ಮವನ್ನ ನಮ್ಮಲ್ಲೇ ಶೋಧಿಸ್ತಕ್ಕಂಥ ಕಾರ್ಯ. ನಮ್ಮ ಆತ್ಮವನ್ನು ನಾವು ಶೋಧಿಸಿ ನಮ್ಮ ಆತ್ಮದ ಅನುಭವವನ್ನು ನಮ್ಮ ದೇಹದಲ್ಲಿ ಪಡೆದು ಬಿಟ್ರೆ ಹಾಗೆ ಹೋಯ್ತು. ಆದ್ರೆ ಇದು ಬಹಳ ಕಷ್ಟವಾದ ಮಾರ್ಗ. ಈ ಮಾರ್ಗಗಳಲ್ಲಿ ಶುಕ ಮಾರ್ಗ, ಪಿಪೀಲಕ ಮಾರ್ಗ, ಭಕ್ತಿ ಮಾರ್ಗ, ಹೀಗೆ ನಾನಾ ವಿಧಗಳಿವೆ. ಈ ಜ್ಞಾನ ಮಾರ್ಗ ಎಂಬುದು ತುಂಬಾ ಕಷ್ಟವಾದ್ದು. ಇನ್ನು ಬಹಳ ಸುಲಭ ಅಂದ್ರೆ ಭಕ್ತಿ ಮಾರ್ಗ. ಪಕ್ಷಿ ಮರದಲ್ಲಿ ಮಾವಿನ ಹಣ್ಣು ಬಿಟ್ಟಿದೆ, ನೋಡ್ತು. ತಕ್ಷಣನೇ ನೇರವಾಗಿ ಅದು ಹಣ್ಣಿಗೆ ಹೋಗಿ ಹಣ್ಣನ್ನ ಕೊಕ್ಕಿ ಅದರ ರಸವನ್ನು ಕುಡಿದು ಬಿಡ್ತು. ಅದೇ ಒಂದು ಇರುವೆ ಕೆಳಗಡೆಯಿಂದ ನೋಡ್ತು, ಮೇಲ್ ಹಣ್ಣಿದೆ, ಮರ ಬಹಳ ಎತ್ತರವಾಗಿದೆ, ಆದ್ರೂ ಹೋಗ್ಬೇಕು, ಅದನ್ನ ನಾನು ಪಡೆಯಲೇಬೇಕು, ಅದರ ರಸವನ್ನು ಕುಡಿಬೇಕು ಅಂತ ಹೇಳಿ ಅದೇನ್ ಮಾಡ್ತು, ನಿಧಾನಕ್ಕೆ ತನ್ನ ಪುಟ್ಟ ಕಾಲುಗಳನ್ನು ಹಾಕ್ತಾ ಹಾಕ್ತಾ ಈಗ ಮರದ ಹತ್ರ ಹೋಯ್ತು. ಮರವನ್ನು ಹತ್ತಬೇಕು, ಬಹಳ ಎತ್ತರ ಇದೆ. ಮರವನ್ನು ಹತ್ತಿ ಆಮೇಲೆ ಆ ಹಣ್ಣಿನ ಹತ್ರ ಹೋಗಿ ಆಮೇಲೆ ಅದರ ರಸವನ್ನು ಕುಡಿತು. ಹಾಗೆ ಜ್ಞಾನ ಮಾರ್ಗವನ್ನ ಶುಕ ಮಾರ್ಗ ಅಂತ ಕರೀತಾರೆ. ಈ ಭಕ್ತಿ ಮಾರ್ಗವನ್ನ ಪಿಪೀಲಕ ಮಾರ್ಗ ಅಂತ ಕರೀತಾರೆ. ಆದ್ರೆ ಭಕ್ತಿ ಮಾರ್ಗದಲ್ಲಿ ನಾವು ಎಡುವತಕ್ಕಂಥ ಪ್ರಮೇಯ ಬರಲ್ಲ. ಭಕ್ತಿ ಮಾರ್ಗ ನಿಧಾನಕ್ಕೆ ಹೋಗುತ್ತೆ. ಅದೇ ಜ್ಞಾನ ಮಾರ್ಗ ಅದರಲ್ಲಿ ಎಡವತಕ್ಕಂಥ ಪ್ರಮೇಯ ಯಾಕೆ ಬರುತ್ತೆ ಅಂದ್ರೆ ಮನಸ್ಸನ್ನ ದೃಢವಾಗಿಡ್ಬೇಕಲ್ಲ. ಈ ಮನಸ್ಸು ಎಂಬುದು ಅಷ್ಟು ಸುಲಭ ಸಾಧ್ಯ ಇದ್ದಲ್ಲ. ಇದು ಬೇರೆ 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 ಹರಿತಾ ಇರುತ್ತೆ, ಕ್ಷಣ ಕ್ಷಣಕ್ಕೂ ಬೇರೆ. ಅದು ಎಲ್ಲಿಗೆ ಹೋಗುತ್ತೆ ಏನ್ ಮಾಡುತ್ತೆ ಎಂಬುದು ನಮಗೆ ಕಂಡುಹಿಡಿಯೋದು ತುಂಬಾ ಕಷ್ಟ. ಈ ಒಂದು ಕ್ಷಣದಲ್ಲಿ ಬೇರೆ ಕಡೆಗೆ ಹೋಗ್ಬಿಟ್ಟಿರುತ್ತೆ. ಆದ್ರಿಂದ ಮನಸ್ಸನ್ನ ನಾವು ಬಹಳ ಹತೋಟಿಯಲ್ಲಿ ಇಟ್ಕೊಂಡು
ಇದನ್ನು ಅಭ್ಯಾಸ ಮಾಡೋಕ್ಕಾಗುತ್ತೆ. ಆದ್ರಿಂದ ಇದು ಬಹಳ ಕಷ್ಟವಾದ ಮಾರ್ಗ, ಭಕ್ತಿ ಮಾರ್ಗ ಸುಲಭವಾದ್ದು ಅಂತ ಹೇಳ್ತೀವಿ. ಆದ್ರೂ ನಮಗೆ ವಿಷಯ ಜ್ಞಾನ ಇರ್ಬೇಕು. ಆ ವಿಷಯ ಜ್ಞಾನವನ್ನು ನಾವು ತಿಳ್ಕೋಬೇಕು. ತ್ವಂಪದ, ತತ್ಪದ, ತ್ವಂಪದ, ಅಸಿಪದ ಅಂತ. ತತ್ಪದ ಅಂದ್ರೆ ಪರಮಾತ್ಮ, ತತ್ ಅಂದ್ರೆ ನೀನು ಅಂತ ನಾವು ಯಾರಿಗೆ ಹೇಳ್ತೇವೆ? ಪರಮಾತ್ಮನ ಹೇಳ್ತೇವೆ, ಅವನು ಪರಬ್ರಹ್ಮ. ತ್ವಂಪದ ಅಂದ್ರೆ ನಮ್ಮ ದೇಹದೊಳಗಿರ್ತಕ್ಕಂಥ ಆತ್ಮ. ತ್ವಂಪದ ಆತ್ಮವನ್ನ ತಿಳಿಯೋದು. ಆ ಆತ್ಮವನ್ನ ಆತ್ಮ ಏನು ಎಂತು, ಅದು ಯಾವ್ದು ಆತ್ಮ, ನಮ್ಮ ದೇಹದೊಳಗಿರೋದು ಯಾವುದು, ಇದಕ್ಕೆ ವಿಸ್ತಾರವಾಗಿ ವ್ಯಾಸ ಮಹರ್ಷಿಗಳು ತಮ್ಮ ಮಗನಾದ ಶುಕನಿಗೆ ಹೇಳಿರ್ತಕ್ಕಂಥ ಈ ಅಧ್ಯಾಯ. ಅಸಿಪದ ಅಂದ್ರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಐಕ್ಯ ಪದ ಅಂತ ಅದಕ್ಕೂ ಹೇಳ್ತೀವಿ. ನಾವು ಇಲ್ಲಿವರೆಗೂ ತ್ವಂಪದದಲ್ಲಿ ದೃಗ್ದೃಶ್ಯ ಭೇದ, ಕ್ಷೇತ್ರಜ್ಞ ವಿಚಾರ, ಇವುಗಳನ್ನೆಲ್ಲ ನಾವು ಹೇಳ್ತಾ ಬಂದ್ವಿ. ಈಗ ಇದನ್ನ ಮುಂದುವರ್ಸೋಣ. ತನುವಿನೊಳಗಸುವು ಅಸುವಿನೊಳಗಿಹ ಮನದೊಳಿಹ ಕರ್ತನ ನೆನಗಿನೊಳಗಿನ ಭೋಕ್ತೃವಿನೊಳಗೆ ನಿಜ ಸಾಕ್ಷಿ ಎನಿಸಿಕೊಂಡಿಗ ಪ್ರತ್ಯಗಾತ್ಮನ ಘನ ವಿವೇಕದಿ ತಿಳಿದನಾತ್ಮಗಳನ್ನು ಅನಿತುವನು ಬೇರ್ಪಡಿಸೆ ಚಿದ್ರೂಪಾಗಿ ತೋರುವನು. ತನುವಿನೊಳಗೆ ಹಸು, ತನುವಿನೊಳಗೆ ಹಸು, ತನುವಿನೊಳಗೆ ಅಂದ್ರೆ ದೇಹದೊಳಗೆ ಪ್ರಾಣ, ಅದರೊಳಗೆ ಮನಸ್ಸು, ಅದರೊಳಗೆ ಕರ್ತ ಭೋಕ್ತೃ, ಅವನೊಳಗಿರ್ತಕ್ಕಂಥ ಅವನೇ ತಾನಾದ ನಿಜ ಸಾಕ್ಷಿ. ಈ ದೇಹದೊಳಗೆ ಒಂದಾದ್ಮೇಲೆ ಒಂದು ಹೆಂಗೆ ನಾವು ಹಿಂದೆ ಹೋದಂತೆ ಬೇರೆ ಬೇರೆ ಭಾಗಗಳು ನಮಗೆ ಗೊತ್ತಾಗ್ತವೆ. ಅದರಲ್ಲಿ ದೇಹ ಮೊದಲು, ಆಮೇಲೆ ಪ್ರಾಣ ಆದ್ಮೇಲೆ ಮನಸ್ಸಾದ್ಮೇಲೆ ಕರ್ತ ಭೋಕ್ತೃ, ಅವನೊಳಗಿರ್ತಕ್ಕಂಥ ನಿಜ ಸಾಕ್ಷಿ. ಕೊನೆಗೆ ಈ ನಿಜ ಸಾಕ್ಷಿ ಯಾವಾಗ್ಲೂ ಇರ್ತಕ್ಕಂಥವನ್ ಒಳಗಿದಾನೆ, ಅವನ್ನೇ ನಾವು ಪ್ರತ್ಯಗಾತ್ಮ. ಉಳಿದೆಲ್ಲವನ್ನು ಬೇರ್ಪಡಿಸಿ ನೋಡಿದಾಗ ಬರಿಯ ಅರಿವಾಗಿ ತೋರುತ್ತಾನೆ. ಆ ಶುದ್ಧವಾದ ಅರಿವೇ ನಮ್ಮ ಆತ್ಮ ಎಂಬುದನ್ನು ಹೇಳ್ತಾನೆ. ಸಾವಯವೀತನು ಜಡ ದೃಶ್ಯಾವಲಂಬನವು ಅನ್ನಮಯ ಷಡ್ಭಾವ ವಿಕೃತಿಯನ್ನುಳ್ಳುದಿದು ಬಾಲ್ಯಾದ್ಯವಸ್ಥೆಗಳ ಓವಿಕೊಂಡಿಹುದಹ ಶಕಟದ ಭಾವದಲ್ಲಿ ಪ್ರೇರಕನದೀನವು ಭಾವಿಸಲು ಭೌತಿಕವ ಪಾತ್ರವು ಮಗನೆ ಕೇಳೆಂದ. ಈ ಸಾವಯವ ಈತನು ಸಾಯ್ತಕ್ಕಂಥ ಈ ದೇಹ ಭಾವಿಸಲು ಭೌತಿಕವು ಪಾತ್ರವು ಮಗನೇ ಕೇಳು ಅಂತ ಹೇಳ್ತಾ ಇದ್ದಾರೆ. ಚೈತನ್ಯದ ಅದರೊಳಗಡೆ ಮನಸ್ಸು ಆಮೇಲೆ ಕರ್ಮ ಫಲಗಳನ್ನು ಅನುಭವಿಸ್ತಕ್ಕಂಥ ಭೋಕ್ತೃ, ದೇಹಕ್ಕೆ ಅವಯವಗಳಿಗೆ ಅದು ಜಡ ದೃಶ್ಯ ಅನ್ನಮಯ. ಆಮೇಲೆ ಈ ದೇಹ ಏನು ಗುಣಗಳನ್ನು ಹೊಂದಿದೆ ಅಂದ್ರೆ ಅದು ಜಡ ದೃಶ್ಯ ಅನ್ನಮಯ. ಅಸ್ಥಿ ಆಮೇಲೆ ಜಾಸ್ತಿ ಜಾಯತೆ ವರ್ಧತೆ ವಿಪರಿಣಿಮತೆ ಅಪೇಕ್ಷೀಯತೆ ವಿನಶ್ಯತೆ ಎಂಬ ಷಡ್ಭಾವ ವಿಕಾರವುಳ್ಳ ದೇಹ. ಅಸ್ಥಿ ಇದ್ರೆ ಇದೆ ಅಂತ ಇರ್ತಕ್ಕಂಥದ್ದು, ಜಾಯತೆ ಹುಟ್ಟುತ್ತೆ, ವರ್ಧತೆ ಬೆಳೆಯುತ್ತೆ, ಪರಿಣಾಮವನ್ನು ಹೊಂದತಕ್ಕಂಥ, ಅಪೇಕ್ಷೀಯತೆ ಅಂದ್ರೆ ಅಪೇಕ್ಷೀಯತೆ ಕ್ಷಯಿಸುತ್ತೆ,
ಆಮೇಲೆ ವಿನಶ್ಯತೆ, ನಾಶ ಹೊಂದುತ್ತೆ. ಅಂಥ ದೇಹ ಇದು. ಈ ದೇಹದೊಳಗೆ ಇರತಕ್ಕಂಥ ಪರಮಾತ್ಮನನ್ನು ನಾವು ನೋಡ್ಬೇಕಾಗಿದೆ. ಈ ದೇಹಕ್ಕೆ ಷಡ್ಭಾವಗಳಿವೆ ಅಂತ ಹೇಳ್ತಾರೆ. ಆಮೇಲೆ ಇದು ಬಾಲ್ಯಾವಸ್ಥೆ, ನಾವು ಸಣ್ಣ ಮಕ್ಕಳಾಗಿರ್ತೇವೆ, ಆಮೇಲೆ ಹುಡುಗರಾಗ್ತವೆ, ಹುಡುಗರಾದ್ಮೇಲೆ ಮುಂದೆ ಯೌವನ, ಹೀಗೆ ಯೌವನ ಆದ್ಮೇಲೆ ವಾರ್ಧಕ್ಯ ಅಂದ್ರೆ ಮುದುಕರಾಗ್ತವೆ. ಹೀಗೆ ನಾನಾ ಬದಲಾವಣೆಗಳನ್ನ ಹೊಂದತಕ್ಕಂಥ ಈ ಇದಕ್ಕೆ ದೇಹ ಅಂತ ಕರಿತೀವಿ. ಈ ದೇಹವನ್ನು ನಾವು ನೋಡ್ಬೋದು, ಕೈ ಕಾಲು ಕಣ್ಣು ಎಲ್ಲ ಕಾಣುತ್ತೆ, ಆಯ್ತಾ. ಇನ್ನು ಇದು ದೇಹ ಅಂತ ಹೇಳಿ. ಈ ಚೈತನ್ಯದಿಂದ ಕೂಡಿದ ಮನಸ್ಸನ್ನು ಕರ್ತೃ ಅಂತ ಕರೀತಾರೆ. ಕರ್ಮ ಫಲಗಳನ್ನು ಅನುಭವಿಸುವುದು ಭೋಕ್ತೃ ಅಂತ. ದೇಹಕ್ಕೆ ಅವಯವಗಳಿವೆ, ಜಡ, ದೃಶ್ಯ, ಅನ್ನಮಯ. ಅನ್ನದಿಂದ ಇದು ಬೆಳೆಯುತ್ತೆ, ಅನ್ನಿಲ್ದೆ ಇದ್ರೆ ಸತ್ತೋಗುತ್ತೆ. ಹೀಗೆ ಇದರ ಒಂದು ಸ್ವಭಾವಗಳನ್ನ ಹೇಳ್ತಾನೆ. ಇದು ಹೇಗಪ್ಪ ಅಂದ್ರೆ, ಬಂಡಿ ಅದರಲ್ಲಿ ಕೂತ್ಕೊಂಡು ಬಂಡಿಯನ್ನ ನಡೆಸ್ತಕ್ಕಂಥವನು ಹೇಗೋ ಹಾಗೆ ಈ ಪ್ರೇರಕ ಇಲ್ದೇ ಬಂಡಿ ಮುಂದಕ್ಕೆ ಹೋಗಲ್ಲ. ಹಾಗೆ ಈ ದೇಹನು ಕೂಡ ಪ್ರೇರಕ ಇಲ್ದಲನೆ ಮುಂದಕ್ಕೆ ಹೋಗಲ್ಲ. ಆ ಪ್ರೇರಕನ ಅಧೀನ. ಆ ಒಳಗಡೆ ಇದನ್ನ ನಡೆಸೋನು ಇದ್ರೆ ಇದು ನಡೆಯುತ್ತೆ, ಇದ್ರಿಲ್ಲ. ಹೀಗೆ ಬದಲಾವಣೆಯನ್ನು ಹೊಂದತಕ್ಕಂಥ, ವಿನಾಶವನ್ನು ಹೊಂದತಕ್ಕಂಥ ಈ ಅಪಾತ್ರವಾದಿ ದೇಹ ಆತ್ಮವಲ್ಲ. ದೇಹ ಆತ್ಮವಲ್ಲ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ. ಯಾಕೆಂದ್ರೆ ಆತ್ಮ ಯಾವಾಗಲೂ ಶಾಶ್ವತ, ಆಮೇಲೆ ಚೈತನ್ಯ ರೂಪ, ಆಮೇಲೆ ಕರ್ತೃತ್ವ ಭಾವ, ಅವನು ಕರ್ತೃವಾಗಿರ್ತಾನೆ. ಹೀಗೆ ಇವೆಲ್ಲ ವಿಧಗಳಿಂದ, ಈ ಒಂದು ಕಾರಣಗಳಿಂದ ದೇಹ ಆತ್ಮ ಅಲ್ಲ. ಈ ಸುಪರಿಯಲಿ ತೋರ್ಪತನುವನು ಮೋಸದಲ್ಲಿ ತಾನೆಂದು ಬಗಳಾಯಾಸದಿಂದಲಿ ಘಾಸಿ ಆದೆನಲಾವೃಥ ಎನ್ನುತ್ತ ಈ ಶರೀರದ ಮೇಲಣಾಶಾ ಪಾಶವನು ನೆರೆಹರಿದು ನೀನು ಅಭ್ಯಾಸವನು ಮಾಡುವುದು ಮನದಲ್ಲಿ ಮಗನೆ ಕೇಳೆಂದ. ದೇಹವೇ ನಾನೆಂದು ಮೋಸ ಹೋಗಿದ್ದೀವಿ. ಎಷ್ಟು ಜನ್ಮಾಂತರದಿಂದ ದೇಹವೇ ನಾನು ಅಂದ್ಕೊಂಡು ಬಂದಿದ್ವಿ. ನಾವು ಅಂತ ಹೇಳಿದ್ರೆ ದೇಹ ತೋರಿಸ್ತೀವಿ, ನಾನು ಯಾರಪ್ಪ ದೇಹ, ನೀನ್ ಯಾರಪ್ಪ ದೇಹ. ಹೀಗೆ ಇದೇ ಬಹಳ ಮೋಸ ಆಗಿರ್ತಕ್ಕಂಥದ್ದು. ದೇಹವು ನಾನಲ್ಲ, ದೇಹವು ಆತ್ಮವಲ್ಲ. ಯಾಕೆಂದ್ರೆ ಬದಲಾವಣೆ ಹೊಂದುತ್ತೆ. ಆಮೇಲೆ ಒಂದ್ ದಿವಸ ಅದು ಸತ್ತೋಗುತ್ತೆ, ನಿಶ್ಚೇತನವಾಗುತ್ತೆ. ಹೀಗೆ ಮೋಸ ಹೋಗಿ ವೃಥಾ ಆಯಾಸ ಪಟ್ಟು ಬಹುವಾಗಿ ಕಷ್ಟಗಳನ್ನು ಅನುಭವಿಸಿದ್ವಿ. ದೇಹ ನಾನು ಅನ್ಕಂಡೆ ಬಹಳ ಕಷ್ಟವನ್ನು ಅನುಭವಿಸಿದ್ವಿ. ಈ ದೇಹ ನಾನಲ್ಲ ಅಂತ ಅಂದಿದ್ರೆ ಇಷ್ಟೆಲ್ಲ ಕಷ್ಟಗಳು ಬರ್ತಿರ್ಲಿಲ್ಲ. ನಿಶ್ಚಯಿಸಿ ಈ ಶರೀರದ ಮೇಲಿನ ಕಟ್ಟನ್ನು ಹರಿದು ಇದು ತಾನಲ್ಲವೆಂಬ ವಿಷಯವನ್ನು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ಬೇಕು. ಮನಸ್ಸಿಗೆ ನಾವು ಪಾಠ ಮಾಡ್ಬೇಕೇನು, ಈ ದೇಹ ನಾನಲ್ಲ ಅಂತ ಹೇಳಿ. ಈ ದೇಹ ನಾನು ಅಂತ ಅಂದ್ಕೊಂಡೆ ಬಂದೆ, ನಾವು ಬಹಳಷ್ಟು ಕಷ್ಟಗಳನ್ನ ಅನುಭವಿಸಿದ್ದೀವಿ ಅಂತ ಹೇಳ್ತಾರೆ. ಪ್ರಾಣ ಹೃದಯದಳಿಹುದು ಗುದದಲ್ಲಿ ಅಪಾನ ನಾಭಿಸ್ಥಾನದಲ್ಲಿ ಸಮಾನ ತಿಳಿಯಲು ದಾನವಿಗೆ ಕಂಠ ಪ್ರದೇಶದಲ್ಲಿ ವ್ಯಾನ ಸರ್ವ ಶರೀರದಲ್ಲಿ ಹುದು ಈ ನಿಯಮದಲ್ಲಿ ಪಂಚವಿಧ ಸಂಸ್ಥಾನದಲ್ಲಿ ತಮ್ಮ ಕೃತ್ಯಗಳಲ್ಲಿ ವರ್ತಿಪವು. ಇನ್ನು ಪ್ರಾಣಗಳು ಹಲವು ವಿಧವಾಗಿ ಶರೀರದ ನಾಡಿಯಲ್ಲಿ ಹರಡಿ ದೇಹ ಚೇಷ್ಟಗಳಿಗೆ ಕಾರಣವಾಗಿದೆ. ಪ್ರಾಣ ಇಲ್ಲದೆ ಇದ್ರೆ ದೇಹದ ಯಾವ ಭಾಗವೂ
ಅದು ಚಲಿಸಲ್ಲ. ಆದ್ರಿಂದ ಈ ಪ್ರಾಣ ಎಂಬುದು ಅದು ಆತ್ಮವಲ್ಲ. ಈ ಪ್ರಾಣ ನಾನಾ ವಿಧವಾಗಿದೆ. ಹೇಗೆ ಪ್ರಾಣವು ಹೃದಯದಲ್ಲಿದ್ರೆ ಅದು ಪ್ರಾಣ ಅಂತ ಕರಿತೇವೆ. ಬುಧದಲ್ಲಿದ್ರೆ ಅಪಾನ ವಾಯು ಅಂತೀವಿ. ನಾಭಿಯಲ್ಲಿ ಸಮಾನ ವಾಯು ಅಂತೀವಿ. ಕಂಠದಲ್ಲಿದ್ರೆ ಉದಾನ ವಾಯು ಅಂತೀವಿ. ಶರೀರದ ಎಲ್ಲ ಕಡೆಗಳಲ್ಲಿ ವ್ಯಾನವು ಸಂಚರಿಸುತ್ತೆ. ಸಮಾನವಾದ ಪ್ರಾಣಕ್ಕೆ 5 ವಿಧ: ಪ್ರಾಣೋಪಾನ, ಯಾನೋದಾನ, ಸಮಾನ ಅಂತ ಹೇಳಿ ಈ 5 ವಿಧವಾದ ಪ್ರಾಣಗಳು ನಮ್ಮ ದೇಹದಲ್ಲಿ ಎಲ್ಲ ಈ ದೇಹದ ಕೆಲಸಗಳಿಗೆ ಅವು ಕಾರಣವಾಗಿವೆ. ಅವು ತಮ್ಮ ತಮ್ಮ ಕೆಲಸದಲ್ಲೇ ತೊಡಗಿವೆ. ಪ್ರಾಣಗಳಿಗೆ ಆತ್ಮನಿಂದಲೇ ಚೇತನ ಉಂಟಾಗುತ್ತೆ. ನೀವು ಏನೇ ಇದ್ರೂ ಆತ್ಮದ ಒಂದು ಶಕ್ತಿ ಅವುಗಳಿಗೆ ಬರದೇ ಹೋದ್ರೆ ಅವು ಏನು ಕೆಲಸ ಮಾಡಲ್ಲ, ನಿಷ್ಕ್ರಿಯೆ. ಅದಕ್ಕೆ ಸ್ವತಃ ಶಕ್ತಿ ಇಲ್ಲ ಪ್ರಾಣಿಗಳಿಗೆ. ದೇಹ ಅಂತಃಕರಣಗಳಿಗೆ ಇವು ಕಾರಣವೆನಿಸುತ್ತವೆ. ದೇಹ ಅಂತಃಕರಣ ಇವೆಲ್ಲ ಇವಕ್ಕೆ ಈ ಪ್ರಾಣವೇ ಕಾರಣ. ಹಸಿವು, ಬಾಯಾರಿಕೆ, ಬಾಧೆಗಳಿಗೆ ಒಳಗಾಗುತ್ತೆ. ಲಿಂಗ ದೇಹದೊಡನೆ ಕೂಡಿ ಪ್ರಾಣ ಹೋಗಿ ಬರುತ್ತೆ. ಈಗ ಪ್ರಾಣ ಹೋಗ್ಬೇಕಾರೆ ಈ ಪ್ರಾಣ ಹೋಯ್ತು ಅಂತೀವಿ. ಅವಾಗ ಹೋಗ್ಬೇಕಾರೆ ಈ ಪ್ರಾಣ ಎಂಬುದು ಅದರ ಈ ಲಿಂಗ ದೇಹದ ಜೊತೆಗೆ ಹೋಗಿ ಬರುತ್ತೆ. ಲಿಂಗ ದೇಹ ಅಂದ್ರೆ ಸೂಕ್ಷ್ಮ ದೇಹ. ಹೊರಗಡೆ ಒಬ್ಬನ ದೇಹ ಬಿಟ್ಟ ಅಂದ್ರೆ ಒಳಗಡೆ ಇರ್ತಕ್ಕಂಥ ಸೂಕ್ಷ್ಮ ದೇಹ ಈ ಪ್ರಾಣಗಳ ಜೊತೆಗೆ ಹೋಗುತ್ತೆ. ಈ ಪ್ರಾಣವೇ ತಗೊಂಡೋಗೋದು. ಈ ಒಳಗಡೆ ಇರ್ತಕ್ಕಂಥ ಪಂಚವಾಯು, ಆ ವಾಯು ಏನ್ ಮಾಡುತ್ತೆ, ಆ ಪ್ರಾಣವನ್ನ ಮನುಷ್ಯನ ಪ್ರಾಣವನ್ನು ತಗೊಂಡು ಹೋಗುತ್ತೆ. ಆವಾಗ ಸೂಕ್ಷ್ಮ ಶರೀರ, ಆಮೇಲೆ ಕಾರಣ ಶರೀರ ಎಲ್ಲವೂ ಕೂಡ ಹೊರಗಡೆ ಹೋಗುತ್ತೆ. ಮತ್ತೆ ಹುಟ್ಟಬೇಕಾದ್ರೆ ಅವೆಲ್ಲವೂ ಸೇರಿ ಪ್ರಾಣದಿಂದಲೇ ಮತ್ತೆ ಒಳಗಡೆ ಬರೋದು. ಹೀಗೆ ಪ್ರಾಣಗಳು ಈ ಕೆಲಸ ಮಾಡ್ತವೆ. ಪ್ರಾಣಕ್ಕೆ ಆತ್ಮನಿಂದ ಶಕ್ತಿ ಬರುತ್ತೆ. ಆತ್ಮನಿಂದ ಶಕ್ತಿ ಬರದೇ ಇದ್ರೆ ಪ್ರಾಣ ಏನು ಮಾಡಕ್ಕಾಗಲ್ಲ. ಆದ್ರಿಂದ ಲಿಂಗ ದೇಹದೊಳಗೆ ಹೋಗಿ ಬರುವ ಪ್ರಾಣಗಳು ಆತ್ಮವಲ್ಲ. ಪ್ರಾಣಗಳು ಜಡ, ಆತ್ಮ ಚೇತನ. ಸ್ವತಃ ಚೈತನ್ಯ ಶಕ್ತಿ ಇರುತ್ತೆ ಆತ್ಮಕ್ಕೆ, ಈ ಪ್ರಾಣಗಳು ಇರಲ್ಲ. ಆತ್ಮ ಅವುಗಳಿಗೆ ಚೈತನ್ಯ ಕೊಟ್ಟರೆ ಮಾತ್ರ ಪ್ರಾಣ ಕೆಲಸ ಮಾಡುತ್ತೆ, ಇದ್ರೆ ಮಾಡಲ್ಲ. ಪ್ರಾಣಗಳು ಅನಿತ್ಯ, ಅವು ಶಾಶ್ವತ ಅಲ್ಲ. ಪ್ರಾಣಗಳು ಇರ್ತವೆ, ಹೋಗ್ತವೆ. ಆತ್ಮನು ನಿತ್ಯ, ಅವನೇ ನಿತ್ಯವಾದ ವಸ್ತು. ಪ್ರಾಣಗಳು ಚಲಿಸುತ್ತವೆ, ಆತ್ಮ ಅಚಲ. ಪ್ರಾಣಗಳು ಗಾಳಿ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗುತ್ತೆ. ಆತ್ಮ ಯಾವಾಗಲೂ ಸ್ಥಿರವಾಗಿರುತ್ತೆ. ಸ್ಥಿರ, ಪೂರ್ಣವಾದ್ದು ಆತ್ಮ, ಸ್ಥಿರವಾದ್ದು ಆತ್ಮ. ಪ್ರಾಣಗಳು ದೃಶ್ಯ, ಆಮೇಲೆ ಸಾಧನ. ಆತ್ಮನು ಸಾಕ್ಷಿ. ಇವುಗಳ ಕೆಲಸಗಳನ್ನು ನೋಡ್ತಕ್ಕಂಥವನು ಆತ್ಮ. ಅವನಿಗೆ ಸಾಕ್ಷಿ ಅಂತ ಕರೀತಾರೆ. ಲಿಂಗದ ದೇಹದೊಳಗೆ ಸೇರಿ ಹಲವು ಜನ್ಮಗಳಲ್ಲಿ ತೊಳಲುವ ಪ್ರಾಣಗಳು ಆತ್ಮವಲ್ಲ. ಹಲವು ಜನ್ಮಗಳನ್ನು ತಗೊಂಡು ಬರ್ತಕ್ಕಂಥ ಅವು ಆತ್ಮ ಅಲ್ಲ, ಪ್ರಾಣ ಅಂತ. ಪ್ರಾಣವು ದೇಹ ಬಿಟ್ಟು ಹೋದರೆ ಆತ್ಮನೇ ಹೋದನೆಂದು ಪ್ರಾಣಗಳ ಧರ್ಮವನ್ನು ಆತ್ಮನಲ್ಲಿ ವ್ಯರ್ಥ ಆರೋಪಿಸುತ್ತಾರೆ. ಪ್ರಾಣ ಹೋಯ್ತು ಅಂತ ಹೇಳ್ತೀವಿ, ಆತ್ಮ ಹೋದ ಅಂತ. ಆತ್ಮ ಹೋಗಲ್ಲ, ಪ್ರಾಣ ಹೋಗುತ್ತೆ. ಆತ್ಮ ಯಾವಾಗ್ಲೂ ಇರತಕ್ಕಂಥವನು. ಅವನು ಸಾಕ್ಷಿ ರೂಪದಲ್ಲಿ ಇರ್ತಾನೆ. ಸಾನ್ನಿಧ್ಯ ಮಾತ್ರದಿಂದ ಪ್ರಾಣಗಳಿಗೆ ಚೈತನ್ಯ ಕೊಡುವ ಆತ್ಮನೇ ನೀನೆಂದು ನಿಶ್ಚಯಿಸು. ಬರೇ ಇದ್ರೆ ಸಾಕು, ಇನ್ನೇನು ಮಾಡೋದು ಬೇಡ. ಅದು ಇತ್ತು ಅಂದ್ರೆ ತಕ್ಷಣವೇ ಅಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳಿಗೆ ಚೈತನ್ಯವನ್ನು ಕೊಡುವ ಆ ಆತ್ಮವನ್ನ ನೀನು ಅಂತ ಹೇಳಿ ತಿಳ್ಕೋ ಅಂತ ಹೇಳ್ತಾರೆ. ಸೂಕ್ಷ್ಮ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ ದೇಹ ಪ್ರಾಣಗಳಿಗೆ ಸೇರಿ ಹೋಗಿ ಬರುತ್ತೆ. ಇದರಲ್ಲಿ ಚಿತ್ತನೂ ಇರುತ್ತೆ. ಅಹಂಕಾರದಿಂದ ಕೂಡಿದ ಜೀವಾತ್ಮ ವ್ಯಾವಹಾರಿಕ ಜೀವಾತ್ಮ ಅಂತ ಕರೀತಾರೆ.
ಬೇರೆ ಬೇರೆ ಜನ್ಮಗಳನ್ನ ತಾಳತಕ್ಕಂಥ ಆತ್ಮಕ್ಕೆ ಜೀವಾತ್ಮ ಅಂತ ಕರೀತಾರೆ, ವ್ಯಾವಹಾರಿಕ ಆತ್ಮ ಅಂತ ಕರೀತಾರೆ. ಇನ್ನು ಇಂದ್ರಿಯಗಳು, ಕೆಲವರು ಇಂದ್ರಿಯಗಳೇ ಆತ್ಮ ಅಂತ ಹೇಳ್ತಾರೆ. ಆದ್ರೆ ಒಂದೊಂದೇ ವಿಷಯವನ್ನು ಅರಿತಕ್ಕಂಥವು ಇಂದ್ರಿಯಗಳು. ಆತ್ಮ ಎಲ್ಲಾ ವಿಷಯಗಳಿಗೂ ಸಾಕ್ಷಿಯಾಗಿದ್ದಾನೆ, ಎಲ್ಲಾ ಅರಿವುಗಳಿಗೂ ಸಾಕ್ಷಿಯಾಗಿದ್ದಾನೆ. ಒಂದೊಂದು ಅರಿವಿನಿಂದ ಒಂದೊಂದು ವಿಷಯದ ಅರಿವು ಆಗುತ್ತೆ. ಆದ್ರೆ ಎಲ್ಲಾ ಅರಿವುಗಳು, ನೋಡೋದು, ಕೇಳೋದು ಇತ್ಯಾದಿ ಇಂದ್ರಿಯಗಳ ಒಂದು ಕೆಲಸಗಳೇನಿವೆ ಅವೆಲ್ಲವಕ್ಕೂ ಸಾಕ್ಷಿಯಾಗಿರ್ತಕ್ಕಂಥವನು ಇಂದ್ರಿಯಗಳೆಲ್ಲ ಆತ್ಮ, ಮನಸ್ಸು. ಮನಸ್ಸು ಮನವೇ ಸಂಶಯ ರೂಪು ಬುದ್ಧಿಯ ನೆನಹು ನಿಶ್ಚಯ ರೂಪು ಚಿತ್ತದ ಘನತೆ ಬಹುಕಾಲಾನುಭವ ಸಂಸ್ಮರಣ ರೂಪಾಗಿ ತನುವಿನೊಳು ಪ್ರಾಣೇಂದ್ರಿಯಗಳೊಳು ಅನಿತರಲಿ ತಾನೆಂಬ ಬಲು ಹಮ್ಮನು ಕರೆಸಿಕೊಂಡಿರುವುದದು ಅದರಿಂದ ಆತ್ಮನಲ್ಲೆಂದ. ಮನಸ್ಸಿನ ಲಕ್ಷಣ ಸಂಶಯ. ಸಂಶಯ ಪಡತಕ್ಕಂಥದ್ದು ಮನಸ್ಸಿನ ಲಕ್ಷಣ. ನಿಶ್ಚಯಿಸುವುದು ಬುದ್ಧಿ. ನಾವು ಏನೋ ಒಂದು ಆಲೋಚನೆ ಮಾಡ್ತೀವಿ, ಅದಕ್ಕೆ ಒಂದು ನಿಶ್ಚಯವನ್ನು ಕೊಡ್ತಕ್ಕಂಥದ್ದು, ಇದು ಹಿಂಗೆ ಇದಿಷ್ಟೇ ಅಂತ ಹೇಳೋದಕ್ಕೆ ಅದಕ್ಕೆ ಬುದ್ಧಿ ಲಕ್ಷಣ. ಹಿಂದಿನ ಅನುಭವಗಳನ್ನು ಸ್ಮರಿಸಿ ಮಾಡುವುದು ಚಿತ್ತದ ಲಕ್ಷಣ. ಒಳಗಡೆ ಇರ್ತಕ್ಕಂಥ ಚಿತ್ತ ಎಂಬುದು ಈ ಹಿಂದಿನ ನಡೆದಂತ ಎಲ್ಲಾ ಘಟನೆಗಳ ರೆಕಾರ್ಡ್ ಇರುತ್ತೆ. ಅದು ಈ ಮೊಬೈಲ್ಗಳಲ್ಲಿ ಚಿಪ್ಸ್ ಅಂತಾರಲ್ಲ ಹಾಗೆ, ಅದೆಲ್ಲ ಅದರಲ್ಲಿ ಇರುತ್ತೆ. ಅದರಿಂದ ತೆಗೆದ್ಬಿಟ್ರೆ ಹಿಂದಿನ ಘಟನೆಗಳು ಎಲ್ಲ ಹೊರಗೆ ಬರ್ತಾವ. ಹಾಗೂ ತೆಗೆಯಂತ ಮಹಾನುಭಾವರು ಇರ್ತಾರೆ. ಅವರು ಆ ಚಿತ್ತದಲ್ಲಿ ಇರ್ತಕ್ಕಂಥ ಹಿಂದಿನ ಯಾವ ಘಟನೆಗಳನ್ನೆಲ್ಲ ತೆಗೆದು ನೋಡತಕ್ಕಂಥ ಶಕ್ತಿ ಅವರಿಗಿರುತ್ತೆ. ಹೀಗೆ ದೇಹ, ಇಂದ್ರಿಯ, ಪ್ರಾಣ, ಅಂತಃಕರಣ ತಾನೆಂದು ಅಹಂಕಾರವು ತಿಳಿದಿರುತ್ತೆ. ದೇಹ ಇದೆಲ್ಲ ನಾನೇ, ಪ್ರಾಣ ನಾನೇ, ಇಂದ್ರಿಯ ನಾನೇ, ಅಂತಃಕರಣ ತಾನೆಂದು ಅಹಂಕಾರವು ತಿಳಿದಿರುತ್ತೆ. ಅಹಂಕಾರ ಅದನ್ನ ಅಭಿಮಾನಿಸುತ್ತೆ, ನಾನು ಎಂಬುದನ್ನ ಅಭಿಮಾನ ಪಡುತ್ತೆ. ಆದ್ರಿಂದ ಇವು ಆತ್ಮವಲ್ಲ. ನಿದ್ದೆಯಲ್ಲಿ ಅಂತಃಕರಣಗಳು ಲಯವಾಗ್ತವೆ, ಆದ್ರಿಂದ ಅವು ಆತ್ಮವಲ್ಲ. ಯಾವಾಗ್ಲೂ ಇರ್ಬೇಕಲ್ಲ ಆತ್ಮ ಅಂದ್ರೆ. ನಿದ್ದೆಯಲ್ಲಿ ಮನಸ್ಸು ಇಲ್ಲ, ಬುದ್ಧಿ ಇಲ್ಲ, ಯಾವೂ ಇಲ್ಲ, ಅಂತಃಕರಣ ಇಲ್ಲ, ಅಹಂಕಾರ ಇಲ್ಲ, ಎಲ್ಲ ಮಾಯವಾಗಿಬಿಡುತ್ತೆ. ನಿದ್ದೆಯಿಂದ ಎದ್ದ ಕೂಡಲೇ ಎಲ್ಲವೂ ಶುರುವಾಗುತ್ತೆ. ಆತ್ಮನಿಗೆ ಬುದ್ಧಿ, ಸುಖ, ದುಃಖ, ಇಚ್ಛೆ, ದ್ವೇಷ, ಪ್ರಯತ್ನ, ಧರ್ಮ, ಅಧರ್ಮ, ಸಂಸ್ಕಾರ ಎಂಬ 9 ಗುಣಗಳಿಂದ ಇವೆ ಎಂದು ತರ್ಕಿಗಳು ಹೇಳ್ತಾರೆ. ಆ ಆತ್ಮದ ಕರ್ತೃ ಎಂಬ ಅಭಿಮಾನದಿಂದ ಕಟ್ಟೊಡೆದು ಮಧ್ಯದೊಳಗೆ ಇಲಿಯಂತೆ ಇಹಪರಗಳಿಗೆ ಓಡಾಡ್ತಾನೆ. ಆ ಆತ್ಮ ಹೊರಗಡೆ ಈ ಮದ್ದಲೆ ಒಳಗೆ ಎಲ್ಲೋ ಒಂದು ಕಂಡಿತ್ತೇನೋ ಅದರೊಳಗೆ ಇಲಿ ಇದ್ದು ಅದರಿಂದ ಬುಡುಕ್ಕಿನ ಹೊರಗಡೆ ಬರಂಗ ಹಾಗೆ ಈ ಆತ್ಮ ಇಹಪರಗಳಿಗೆ ಓಡಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಸಾಯೋದು, ಹುಟ್ಟೋದು, ಈಗೆಲ್ಲ ಈ ಕ್ರಿಯೆಗಳಲ್ಲಿ ತೊಡತಕ್ಕಂಥ ಜೀವನು ಆತ್ಮನಲ್ಲ. ನಮಗೆ ಅವನೇ ಆತ್ಮನೇ ಹೀಗೆ ಮಾಡ್ತಾ ಅಂತ ಅನಿಸುತ್ತೆ. ಆದ್ರೆ ಇವನಿಗೆ ಜೀವಾತ್ಮ ಅಂತ ಕರೀತಾರೆ. ಇವನು ನಿಜವಾದ ಆತ್ಮ ಅಲ್ಲ. ನಿರುತವೀಕರಣೇಂದ್ರಿಯ ಗಂಗಳು ಬರದಿ ನಿದ್ರೆಯೊಳಡಗುತ್ತಿರೆ ನಿರ್ಭರದ ನಿಜ ಸುಖ ಉಚ್ಚಳಿಸಿ ಪೊಳೆದಿಹುದು ಅವಿದ್ಯೆಯಲಿ ಮರಳಿ ಜಾಗ್ರದವಸ್ಥೆಯೊಳಗಿದು ತೆರಳಿ ಪೋದಂತಿರ್ಪುದು ಅದರಿಂ ನಿರತಿಶಯ ನಿಜ ನಿತ್ಯ ಸಹಜಾನಂದವಲ್ಲೆಂದ. ನಿದ್ದೆಯಲ್ಲಿ ಅಂತಃಕರಣವು ಲಯವಾಗುತ್ತೆ, ಆಗ ಆತ್ಮ ಸುಖವೇ ಇರುತ್ತೆ. ಒಳ್ಳೆ ಸಂಪಾಗಿ ನಿದ್ದೆ ಬಂತು ಅಂತೀವಲ್ಲ, ಅದು ಸುಷುಪ್ತಿಯಿಂದ ಗಡಿತು. ಯಾವುದೇ ಒಂದು ಕನಸಿಲ್ಲ, ಆಮೇಲೆ ಇನ್ನು ಯಾವುದೇ ಇಲ್ದ ಸುಮ್ಮನೆ ನಿದ್ದೆ.
ಆ ಹಾಗೆ ಬಿರಿತ ಬಂದು ಎಚ್ಚರ ಆದ ತಕ್ಷಣ ನಮಗೆ ಆ ಎಂತ ನಿದ್ ಬಂತಪ್ಪ, ಸ್ವಲ್ಪನು ಆ ಇಲ್ಲ, ಒಂದೇ ಏಕವಾಗಿತ್ತು, ಆಮೇಲೆ ಬಹಳ ಸುಖಮಯವಾಗಿತ್ತು ಅಂತ ಹೇಳ್ತಾರೆ. ಆ ಒಂದು ಸುಖಮಯವಾದ ರೀತಿ ಏನಿದೆ ಅದೇ ಸಹಜಾನಂದ ಅಂತ. ಇದ್ದೇ ಅಲ್ಲಿ ಅಂತಃಕರಣ ಎಲ್ಲ ಮಯವಾಗುತ್ತೆ, ಅವಾಗ ಯಾವ್ದು ಗೊಂದಲನೇ ಇಲ್ಲ. ಆ ಆತ್ಮ ಸುಖ, ಅದಕ್ಕೆ ಆತ್ಮ ಸುಖ ಅಂತ ಇರ್ತದೆ. ಮತ್ತು ಎಚ್ಚರಿಕೆ ಆದಾಗ ಜೀವನ ಅವಿದ್ಯೆಯ ದೆಸೆಯಿಂದ ಸುಖವು ಇಲ್ಲದಂತಾಗುತ್ತೆ. ಅದು ನಿತ್ಯವಾದ ಸಹಜಾನಂದವಲ್ಲ ಅಂತ ಹೇಳ್ತಾನೆ. ಈ ಶರೀರ ಪ್ರಮುಖವಾಗಿಹ ಕೋಶ ಪಂಚಕವಾತ್ಮನಲ್ಲೆಲೆ, ಈ ಶರೀರದೊಳು ಆತ್ಮನೆಂತಿಗ ನೆನಲು ಕೇಳದನು. ಈ ಸಕಲ ಕರಣಗಳ ಮೀರಿಗ ಶೇಷಿತವೆ ತಿಳಿಯಾತ್ಮನವನನೆ, ಆ ಶ್ರುತಿಯು ಬ್ರಹ್ಮವು ಗುಹಾಹಿತವೆಂದು ಹೇಳುವುದು. ಇಲ್ಲಿಯವರೆಗೆ ಕ್ಷೇತ್ರಜ್ಞ ಅಂತ ಹೇಳಿದ್ವಿ, ಆಮೇಲೆ ದೃಗ್ದೃಶ್ಯ ಅಂತ ಹೇಳಿದ್ವಿ. ಹೀಗೆ ದೇಹ ಆತ್ಮನಲ್ಲ, ಪ್ರಾಣ ಆತ್ಮನಲ್ಲ ಅಂತ ಹೇಳಿ, ಆಮೇಲೆ ಮನಸ್ಸು ಆತ್ಮನಲ್ಲ ಅಂತ ಹೇಳಿದ್ವಿ. ಈಗ ಈ ಆತ್ಮವನ್ನ ತಿಳಿಸಿಕೊಡೋದಕ್ಕೆ ಪಂಚಕೋಶಗಳನ್ನು ತಗೋತಾ ಇದ್ದಾನ. ಏನು ಪಂಚಕೋಶಗಳು? ಅಂದಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಹೇಳಿ 5 ಕೋಶಗಳನ್ನ ಶಂಕರಾಚಾರ್ಯರು ಮಾಡಿದ್ದಾರೆ. ಅನ್ನಮಯ ಕೋಶ ಅಂದ್ರೆ ಈ ದೇಹ, ಜಡ ದೇಹ, ಇದಕ್ಕೆ ಅನ್ನಮಯ ಕೋಶ. ಇದಕ್ಕೆ ಅನ್ನ ಹಾಕಿದ್ರೆ ಇದು ಚೆನ್ನಾಗಿರುತ್ತೆ, ಅದೆಲ್ಲ ಕೆಲಸಗಳನ್ನು ಮಾಡುತ್ತೆ. ಪ್ರಾಣಮಯ, ನಾವು ಉಸಿರಾಡ್ತಕ್ಕಂಥದ್ದು ಪ್ರಾಣ, ಗಾಳಿ ಪ್ರಾಣಮಯ. ಆ ಉಸಿರು ನಿಂತ ತಕ್ಷಣ ಪ್ರಾಣನೇ ಹೋಗುತ್ತೆ. ಅಂದ್ರೆ ಗಾಳಿಯ ಒಂದು ಆವರಣ ಏನಿದೆ ಅದಕ್ಕೆ ಪ್ರಾಣಮಯ ಅಂತಾರೆ. ಸ್ಥೂಲ ದೇಹ ಏನಿದೆ ಇದಕ್ಕೆ ಅನ್ನಮಯ ಅಂತಾರೆ. ಆಮೇಲೆ ಮನೋಮಯ, ಮನಸ್ಸಿನ ಆವರಣಕ್ಕೆ ಮನೋಮಯ ಅಂತ ಕರೀತಾರೆ. ವಿಜ್ಞಾನಮಯ ಅಂದ್ರೆ ಬುದ್ಧಿ, ಇದಕ್ಕೆ ಆನಂದಮಯ ಅಂತ ಕರೀತಾರೆ. ಹೀಗೆ 5 ಕೋಶಗಳಿವೆ. ಈ 5 ಕೋಶಗಳು ಆತ್ಮಗಳಲ್ಲ ಅಂತ ಹೇಳಿ ಇದನ್ನ ಅಲ್ಗಳಿತಾರೆ. ಆತ್ಮ ಇನ್ನು ಇವೆಲ್ಲವನ್ನು ಬಿಟ್ಟು ಉಳಿದಿರದೆ ಅದು ಆತ್ಮ, ಅವನೇ ಸನಾತನ ಎಂಬ ಆತ್ಮ ಅಂತ ಹೇಳಿ ನಿರ್ವಚಿಸುತ್ತದೆ ಅಂತ ಹೇಳಿ 5 ಪಂಚಕೋಶಗಳನ್ನು ಯಾಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಆ ನಿಜವಾದ ಆತ್ಮನನ್ನ ತೋರಿಸೋದಕ್ಕೆ. ಅನ್ನಮಯ ಅಲ್ಲ ಅಂದ್ರೆ ಇದು ದೇಹ ಅಲ್ಲ ಅಂತ ಆಗೋಯ್ತು. ಪ್ರಾಣಮಯ ಅಲ್ಲ ಅಂದ್ರೆ ನಾವು ಉಸಿರಾಡ್ತಕ್ಕಂಥದ್ದು ಆ ಭಾಗ, ಅದು ಅಲ್ಲ. ಆಮೇಲೆ ಮನೋಮಯ, ಮನಸ್ಸು ಒಳಗಡೆ ಚಿಂತೆ ಮಾಡ್ತಿರುತ್ತೆ, ಆಮೇಲೆ ಒಂದ್ ಸ್ವಲ್ಪ ಸುಮ್ಗಿರುತ್ತೆ, ಆಮೇಲೆ ಯಾವುದೋ ಒಂದು ದುಃಖದ ಸಂಗತಿ ತಗೊಂಡು ಅಳಂಗ್ ಮಾಡುತ್ತೆ, ಸಂತೋಷದ ಸಂಗತಿ ತಗೊಂಡು ನಗಂಗ್ ಮಾಡುತ್ತೆ. ಹೀಗೆ ನಾನಾ ಮನಸ್ಸಿನ ವಿಕಾರಗಳು ಸ್ವಲ್ಪ ಹೊತ್ತು ನಾವು ಮನಸ್ಸಿನ ಹಿಂದೆ ನಿಂತ್ಕೊಂಡು ನಾವು ನೋಡಿದ್ರೆ ಅದು ಎಷ್ಟು ವಿಕಾರಗಳನ್ನ ತಂದ ಒಡ್ಡುತ್ತೆ. ಅದು ಮನಸ್ಸಿನ ಸ್ವಭಾವ. ಆದ್ರೆ ಇವ್ಯಾವು ಕೂಡ ಆತ್ಮ ಅಲ್ಲ. ಆಮೇಲೆ ಆನಂದಮಯ, ವಿಜ್ಞಾನಮಯ ಅಂದ್ರೆ ಬುದ್ಧಿ ನಿಶ್ಚಯ ರೂಪ ಅಂತ ಹೇಳ್ತೇವೆ. ನಿಶ್ಚಯಿಸೋದು, ಇದು ಹೀಗೇನೆ ಅಂತ ಹೇಳಿ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಬುದ್ಧಿ. ಆಮೇಲೆ ಹಿಂದಿನದನ್ನ ನೆನೆಸ್ತಕ್ಕಂಥದ್ದು ಬುದ್ಧಿ, ಹಿಂದೆ ಇರೋದು. ಆಮೇಲೆ ಆ ಹಿಂದಿನದೆಲ್ಲ ರೆಕಾರ್ಡನ್ನು ಸ್ಮರಿಸಿ ಆಮೇಲೆ ಈಗ ಇರತಕ್ಕಂತ ಸಂದರ್ಭಕ್ಕೆ ನಿರ್ಣಯವನ್ನ ಕೊಡೋದು, ಅದು ಬುದ್ಧಿಯ ಕೆಲಸ. ಇವ್ಯಾವು ಅಲ್ಲ ಅಂತ ಹೇಳಿ ಅಲಗಳದ ಮೇಲೆ
ಹೃದಯದಲ್ಲಿರುವ ಸನಾತನ ಎಂಬ ಆತ್ಮವನ್ನು ನಿರ್ವಚಿಸ್ತದೆ. ಇವೆಲ್ಲ ಇಲ್ಲ ಅಂತ ಹೇಳಿದ್ಮೇಲೆ ಹಾಗಾದ್ರೆ ಉಳಿದೇನು? ಉಳಿದು ಇನ್ನೂ ಚೈತನ್ಯ ಇದೆಯಲ್ಲ ಅಂತಂದ್ರೆ ಅದೇ ನಿಜವಾದ ಆತ್ಮ. 5 ಕೋಶಗಳು ಹೇಗಿವಪ್ಪ? ಒಂದ್ರೊಳಗೊಂದು ಇವೆ ಅಂತ. ದೇಹ, ದೇಹದೊಳಗೆ ಪ್ರಾಣ, ಪ್ರಾಣದೊಳಗೆ ಮನೋಮಯ, ಮನಸ್ಸಿನೊಳಗೆ ಬುದ್ಧಿ. ಹೀಗೆ 5 ಕೋಶಗಳು ಕೊನೆಗೆ ಬರ್ತಕ್ಕಂಥ ಆನಂದಮಯ. ಅವಷ್ಟು 5 ಕೋಶಗಳು ಇವಷ್ಟು ಒಂದ್ರೊಳಗೊಂದು ಸೇರ್ತಾ ಇವೆ. ಆಮೇಲೆ 5 ಚೀಲಗಳ ಒಳಗಿರುವ ರತ್ನದಂತೆ ಆತ್ಮನು ಥಳಥಳಿಸುತ್ತಾನೆ. 5 ಚೀಲದೊಳಗೆ ಥಳಥಳಿಸ್ತಕ್ಕಂಥ ಆತ್ಮ ಅವನು ನಮಗೆ ಕಾಣ್ತಾನೆ. ಸ್ಥೂಲ ಸೂಕ್ಷ್ಮ ಕೋಶಗಳನ್ನು ಬೆಳಗುತ್ತವೆ. ಅವನು ಸುಮ್ಮನೆ ಕೂತಿರಲ್ಲ. ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳೆಲ್ಲವನ್ನು ಕೂಡ ಚೈತನ್ಯ ಕೊಡ್ತಕ್ಕಂಥವನು, ಬೆಳಗ್ತಕ್ಕಂಥವನು ಅವನು. ಈ ಸ್ಥೂಲ ಅಂದ್ರೆ ನಮ್ ದೇಹ, ಸೂಕ್ಷ್ಮ ಅಂದ್ರೆ ಮನಸ್ಸು, ಬುದ್ಧಿ, ಇವುಗಳು, ಅಹಂಕಾರ, ಇವು. ಈ ಕೋಶಗಳನ್ನ ಕಾರಣ ಶರೀರನೇ ಒಳಗಡೆ ಇರುವ ಆತ್ಮ. ಇವೆಲ್ಲವನ್ನು ಕೂಡ ಬೆಳಗ್ತಕ್ಕಂಥವನು ಅವನೇ ನಿರ್ಗುಣ ಬ್ರಹ್ಮ ಅಂತ ಹೇಳಿ ಜ್ಞಾನಿಗಳು ಹೇಳ್ತಾರೆ. ಶಕ್ತಿಯುತ ಶ್ರುತಿಯುಕ್ತ ಅನುಭವಗಳಿಂದ ದೇಹ, ಮನಸ್ಸು, ಪ್ರಾಣ, ಇಂದ್ರಿಯಗಳು ಅನಾತ್ಮಗಳೆಂದು ಸಿದ್ಧವಾದರೂ ದುರ್ಬಲ ಶ್ರುತಿಗಳು ಇವನನ್ನು ಆತ್ಮ ಅಂತ ಹೇಳಿ ವಾದಿಸ್ತವೆ. ದೇಹ, ಮನಸ್ಸು ಎಲ್ಲ ಒಂದೊಂದು ಶ್ರುತಿ ಒಂದೊಂದು ದೇಹವೇ ಆತ್ಮ ಅನ್ನುತ್ತೆ, ಇನ್ನೊಂದು ಶ್ರುತಿ ಮನಸ್ಸು ಆತ್ಮ ಅನ್ನುತ್ತೆ, ಪ್ರಾಣ, ಹೀಗೆ ಇವೇ ಆತ್ಮ ಅಂತ ಹೇಳ್ತಕ್ಕಂತ ಶ್ರುತಿಗಳು ಕೂಡ ಇವೆ. ಹೀಗೆಲ್ಲ ಆಯ್ತು ಅಂದ್ರೆ ಯಾಕೆ ಆಯ್ತು ಅಂದ್ರೆ ಹಿಂದೆ ತಪಸ್ ಮಾಡಿ ತಮ್ಮ ಒಂದು ಸ್ವಶಕ್ತಿಯಿಂದ ಇವನ್ನೆಲ್ಲ ಅವ್ರು ಕಂಡ್ಕೊಂಡಿದ್ದು. ಆಮೇಲೆ ಅವು ಅಲ್ಲ ಅಂತ ಹೇಳಿ ಆಯ್ತು, ಬಲವಾದ ಶ್ರುತಿಗಳು ಬಂದು ಆವಾಗ ಇವೆಲ್ಲ ಯಾವು ಕೂಡ ಅಲ್ಲ, ಸುಳ್ಳು ಅಂತ ಆಯ್ತು ಅಂತ. ಇದಕ್ಕೆ ಯಾವಕ್ಕೂ ಪುಸ್ತಕಗಳು ಯಾವೂ ಇರ್ಲಿಲ್ಲ. ಅವರು ತಪಸ್ ಮಾಡ್ಬೇಕು, ತಪಸ್ನಲ್ಲಿ ದರ್ಶನ ಆಗ್ಬೇಕು. ಆ ದರ್ಶನವನ್ನು ಅವರು ಹೊರಗಡೆ ಹೇಳ್ತಾ ಇದ್ರು. ಹೀಗೆ ಮೊದಲು ಪ್ರಾರಂಭದಲ್ಲಿ ಅವು ಇವನ್ನ ಆತ್ಮವನ್ನ ಹುಡುಕೋದು ತುಂಬಾ ಕಷ್ಟ ಆಗ್ತಿತ್ತು, ಯಾವುದು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಅವಾಗ ಅವರಿಗೆ ತಮ್ಗೇನು ತೋಚೋ ಅದನ್ನ ಬರೆದಿಟ್ರು. ಅದೇ ಒಂದು ಶ್ರುತಿ ಆಯ್ತು. ಹೀಗೆ ಬೇರೆ ಬೇರೆ ಶ್ರುತಿಗಳು ಆಗಿರೋದನ್ನ ಇಲ್ಲಿ ಹೇಳೋಣ. ಆತ್ಮವೈ ಪುತ್ರ ನಾಮಾಸಿ ಎಂಬ ಒಂದು ಶ್ರುತಿ, ಇದು ಮಗನೇ ಆತ್ಮ ಅಂತ ವಾದಿಸುತ್ತಂತೆ. ಮಗ ಸತ್ತಾಗ ತಾನೇ ಸತ್ತ ಅನುಭವ ಆಗುತ್ತೆ. ಆದ್ರಿಂದ ಆತ್ಮವೇ ಪುತ್ರ ನಾಮಾಸಿ, ಮಗನೇ ಪುತ್ರ ಅಂತ ಹೇಳ್ಬಿಡುತ್ತೆ ಒಂದು ಶ್ರುತಿ. ಸುವಾಯೇಶ ಪುರುಷೋತ್ತಮ ಅರಸಹ ಎಂಬ ಶ್ರುತಿ, ನಾನು ತೆಳಗಿದ್ದೇನೆ, ದಪ್ಪಿದ್ದೇನೆ ಇತ್ಯಾದಿ ಅನುಭವಗಳಿಂದ ದೇಹವೇ ಆತ್ಮ ಅಂತ ಹೇಳ್ಬಿಟ್ಟು. ಇಂದ್ರಿಯಗಳು ಕಲಹ ಮಾಡಿದ್ವು ಎಂಬ ಶ್ರುತಿ, ಇಂದ್ರಿಯಗಳಿಲ್ಲದೆ ಇದ್ರೆ ಸಂಬಂಧಿಸಿದ ವಿಷಯ ಇಲ್ಲದಂತಾಗುತ್ತೆ, ಆದ್ರಿಂದ ನಮಗೇನು ಕಾಣಲ್ಲ, ಕೇಳುವುದಿಲ್ಲ, ಹೀಗೆ ಇತ್ಯಾದಿ ಅನುಭವಗಳಾಗಲ್ಲ. ಆದ್ರಿಂದ ಇಂದ್ರಿಯಗಳೇ ಆತ್ಮ ಅಂತ ಒಂದು ಶ್ರುತಿ ಆಯ್ತು. ಆತ್ಮನು ಪ್ರಾಣಮಯವೆಂಬ ಶ್ರುತಿ, ಪ್ರಾಣವಿದ್ರೆ ಇಂದ್ರಿಯಗಳು ಕೆಲಸ ಮಾಡ್ತವೆ, ಪ್ರಾಣ ರಕ್ಷಣೆಗೆ ಅನ್ನ ಪಾನಾದಿಗಳ ಅವಶ್ಯಕತೆ ಬೀಳುತ್ತೆ, ಆದ್ರಿಂದ ಪ್ರಾಣವೇ ಆತ್ಮ ಅಂತ ಹೇಳಿ ವಾದಿಸ್ಬಿಟ್ಟು. ಆತ್ಮನು ಮನೋಮಯ ಎಂಬ ಶ್ರುತಿ, ನಿದ್ದೆಯಲ್ಲಿ ಮನಸ್ಸು ಅಡಗಿರುತ್ತೆ, ಪ್ರಾಣದ ಅನುಭವ ಇಲ್ಲವಿರುವುದರಿಂದ ನಾವು ಇದನ್ನು ಯೋಚಿಸಿದೆ ನೆನದೆ ಎಂಬ ಅನುಭವಗಳು ಇಲ್ಲದೆ ಇರೋದ್ರಿಂದ ಮನಸ್ಸೇ ಆತ್ಮ ಅಂದ್ಬಿಟ್ಟು. ಮನಸ್ಸಿದ್ರೆ ಎಲ್ಲ ಗೊತ್ತಾಗುತ್ತೆ, ಇಲ್ಲದೆ ಏನ್ ಗೊತ್ತಾಗುತ್ತೆ. ಆತ್ಮನು ವಿಜ್ಞಾನಮಯ ಎಂಬ ಶ್ರುತಿ, ಕರ್ತು ಇಲ್ಲದೆ ಮನಸ್ಸೆಂಬ ಕರಣವು ಸಾಧಕವಲ್ಲ ಎಂಬ ಯುಕ್ತಿ, ನಾನು ಕರ್ತೃ ಭೋಕ್ತೃ ಎಂಬ ಅನುಭವಗಳಿಂದ ವಿಜ್ಞಾನವೇ ಆತ್ಮ ಅಂತ ಹೇಳಿ ಕೆಲವರು ವಾದಿಸಿದರು. ಆತ್ಮನು ಆನಂದಮಯ ಎಂಬ ಶ್ರುತಿ, ಗಾಢ ನಿದ್ರೆಯಲ್ಲಿ ಮನಸ್ಸು ಬುದ್ಧಿಗಳು ಲಯವಾಗುವ ಯುಕ್ತಿ. ನೋಡ್ರಿ, ಎಚ್ಚರ ಇದ್ದಾಗ ಎಲ್ಲದೂ ಇರುತ್ತೆ, ಕನಸು ಬಿದ್ದಾಗ ಬರೀ ಕನಸು ಕಾಣ್ತಾ ಇರ್ತೇವೆ, ಆವಾಗ ದೇಹ ಜಡವಾಗಿರುತ್ತೆ. ಆಮೇಲೆ ನಾವು ಗಾಢ ನಿದ್ರೆಯಲ್ಲಿದ್ದಾಗ ಆವಾಗ ಮನಸ್ಸು ಕೂಡ ಇರಲ್ಲ, ನಮ್ಮ ಅಂತಃಕರಣಗಳು ಯಾವೂ ಇರಲ್ಲ,
ನಿದ್ದೆ ಲೈವ್ ಆಗಿರುತ್ತೆ. ಆ ನಿದ್ದೆಯಿಂದ ಎದ್ದ ತಕ್ಷಣನೇ ನಮಗೆ ನಿದ್ದೆ ಮಾಡ್ತಿದ್ದೆ ಅಂತ ಹೇಳಿ ತಿಳಿಸ್ತಕ್ಕಂಥ ಒಂದು ತಿಳುವಳಿಕೆ ಹೊರಗಡೆ ಬರುತ್ತೆ ನಮ್ಮ ಬುದ್ಧಿಗೆ. ಆ ಬುದ್ಧಿಗೆ ತಿಳುವಳಿಕೆ ಬಂದ ತಕ್ಷಣ ನಾನು ಸುಖವಾಗಿ ನಿದ್ದೆ ಮಾಡಿದೆ, ನಿದ್ದೆ ಬಂದಿತ್ತು ನನಗೆ ಅಂತ ಹೇಳಿ ಅನುಭವ ಆಗುತ್ತೆ. ಹಾಗೆ ಒಳಗಡೆ ನಮಗೆ ಅನುಭವವನ್ನ ಕೊಡತಕ್ಕಂಥ, ತಿಳುವಳಿಕೆಯನ್ನು ಕೊಡತಕ್ಕಂಥ ಒಬ್ಬ ಅವನೇ ಆತ್ಮ ಅಂತ ಹೇಳಿ ಬುದ್ಧಿಗಳು ಎಲ್ಲ ನಾನು ಸುಖವಾಗಿ ನಿದ್ದೆ ಮಾಡಿದೆ, ಇದೇನು ತಿಳಿಲಿಲ್ಲ ಎಂಬ ಅನುಭವ ಬರುತ್ತೆ. ಇದನ್ನು ಮುಂದೊಡ್ಡಿ ಆತ್ಮನು ಆನಂದಮಯ ಅಂತ ಹೇಳ್ತಾರೆ. ಆದ್ರಲ್ಲ ಅದಕ್ಕೆ ಆ ಬುದ್ಧಿಯಲ್ಲಿ ಬರತಕ್ಕಂಥ ತಿಳುವಳಿಕೆ ಅದು ನಿಜವಾದ ಒಂದು ಅರಿವಲ್ಲ. ಆ ಒಳಗಡೆ ಇರ್ತಕ್ಕಂಥ ಶುದ್ಧವಾದ ಅರಿವು, ಸಾಕ್ಷಿ, ಅದು ಬುದ್ಧಿಯಲ್ಲಿ ಪ್ರಚೋದಿಸುತ್ತೆ. ಬುದ್ಧಿಯಲ್ಲಿ ಪ್ರಚೋದಿಸೋದು ನಿಜವಾದ ಆತ್ಮ ಅಲ್ಲ. ಆ ಶುದ್ಧವಾದ ಅರಿವು ಅದ್ರ ಹಿಂದೆ ಇರುತ್ತೆ. ಆ ಅರಿವೇ ನಾವು ಅಂತ ಹೇಳ್ತೀವಿ, ಅಂದ್ರೆ ಆತ್ಮ ಅಂತ ಹೇಳ್ತೀವಿ. ಮೊದಲೇ ಅಸತ್ ಇದ್ದಿರುವೆಂಬ ಶ್ರುತಿ, ಗಾಢನಿದ್ರೆಯಲ್ಲಿ ಏನೂ ಇಲ್ಲವೆಂಬ ಯುಕ್ತಿ, ನಿದ್ದೆಯಲ್ಲಿರುವವನು ಎದ್ದಾಗ ಕಾಣುವನೆಂಬ ಅನುಭವವೇ ಇದನ್ನು ಮುಂದೊಡ್ಡೆ ಆತ್ಮವೇ ಅಸತ್ಯ ಆತ್ಮ ಅಂತ ಹೇಳಿದ್ರಂತೆ ಯಾರೊಬ್ರು. ಈ ಎಲ್ಲ ವಾದಗಳು ಮುಂದೊಟ್ಟೆ ಶ್ರುತಿಯುಕ್ತಿ ಅನುಭವಗಳನ್ನು ಬರಿಯ ತೋರಿಕೆಗಳು ಎಂದು ಮುಂದಿನ ಶ್ರುತಿಯ ಅನುಭವಗಳು ಹಿಂದಿನ ಶ್ರುತಿ ಅನುಭವಗಳನ್ನು ಹುರುಳಿಲ್ಲವೆಂದು ತಿಳಿಸ್ತಾ ಹೋದು. ಮುಂದೆ ಹೋದಂಗೆ ಬರ್ತಕ್ಕಂಥ ಹೊಸ ಶ್ರುತಿಗಳು ಹಿಂದೆ ಬಂದಂತಹ ಶ್ರುತಿಗಳು ಅಲ್ಲ ಅಂತ ಹೇಳಿದ್ರು. ಪ್ರಬಲವಾದ ಉಪನಿಷತ್ತುಗಳು ಆತ್ಮನು ಪ್ರಬಲವಾದ ಉಪನಿಷತ್ತುಗಳು ಏನ್ ಹೇಳ್ತವೆ? ಆತ್ಮನು ಸ್ಥೂಲನಲ್ಲ, ಸೂಕ್ಷ್ಮನಲ್ಲ, ಪ್ರಾಣವಲ್ಲ, ಮನಸ್ಸಲ್ಲ, ಅಕರ್ತ, ಅಭೋಕ್ತ, ಅವನು ಬರಿಯ ಅರಿವು, ಚಿದ್ರೂಪ, ಚಿತ್ಸುಖ, ಹೀಗೆ ಹೇಳಿ ದುರ್ಬಲ ಶ್ರುತಿಗಳನ್ನು ಖಂಡಿಸಿದವು ಅಂತ ಹೇಳ್ತಾರೆ. ನಾನು ಬ್ರಹ್ಮವಾಗಿದ್ದೇನೆ ಎಂಬ ಜ್ಞಾನಿಗಳು ಹೇಳುವ ಬ್ರಹ್ಮವಾಗಿಯೇ ತನ್ನನ್ನು ಅರಿಯುತ್ತಾನೆ ಎಂಬ ಅನುಭವವಿದೆ. ಹೀಗೆ ಪ್ರಬಲವಾದ ಶ್ರುತಿಯುಕ್ತ ಅನುಭವಗಳಿಂದ ಆತ್ಮನಲ್ಲಿ ಆರೋಪಿಸುವ ಸುಳ್ಳುಗಳು ತೊಲಗಿ ಹೋಗುತ್ತವೆ. ಸ್ಥೂಲ ಸೂಕ್ಷ್ಮ ಪರಗಳೆಂಬ 3 ದೇಹಗಳು, ಮಾಂಸ ಪಿಂಡವಾದ ದೇಹ ಸ್ಥೂಲ ದೇಹ, ಇದನ್ನು ತಾನೆಂದು ಭಾವಿಸುವ ಸೂಕ್ಷ್ಮ ದೇಹ ಮತ್ತು ನಿಜವಾದ ಪರದೇಹವೇ ನಿರಾಳ ನಿರ್ಗುಣ ವಸ್ತು. ಈ ಸೂಕ್ಷ್ಮ, ಸ್ಥೂಲ ಮತ್ತು ಪರ ಅಂತ. ಈ ಸ್ಥೂಲ ಅಂದ್ರೆ ಈ ಹೊರಗಡೆ ಇರತಕ್ಕಂಥ ಕಾಣ್ತಕ್ಕಂಥ ದೇಹ. ಆಮೇಲೆ ಸೂಕ್ಷ್ಮ ಅಂದ್ರೆ ಒಳಗಡೆ ಇರ್ತಕ್ಕಂಥ ಮನಸ್ಸು, ಬುದ್ಧಿ, ಅಹಂಕಾರ, ಇವುಗಳು. ಅದರ ಹಿಂದೆ ಇರ್ತಕ್ಕಂಥ ಕಾರಣ ದೇಹ, ಆ ಕಾರಣ ದೇಹನೇ ಆತ್ಮ ಅಂತ ಹೇಳ್ತೀವಿ ನಾವು. ಇದನ್ನು ತಾನೆಂದು ಭಾವಿಸು ಈ ಸ್ಥೂಲ ದೇಹವನ್ನು ನಾನು ಅನ್ನುತ್ತಲ್ಲ, ಅದು ಸೂಕ್ಷ್ಮ ದೇಹ. ನಿಜವಾದ ದೇಹ, ನಿಜವಾದ್ದು ಪರದೇಹ, ನಿರಾಳ ನಿರ್ಗುಣ ವಸ್ತು, ಅದೇ ನಿಜವಾದ ಆತ್ಮ. ಸ್ಥೂಲ ದೇಹ ಸುಖ ದುಃಖಗಳ ಅನುಭವಗಳಿಗೆ ಮನೆ. ಬಾಲ್ಯ ಮುಪ್ಪುಗಳಿಂದ ಅವಸ್ಥೆಗಳು ಒಳಗಾಗಿ ಹಲವು ರೂಪ ತಾಳುತ್ತೆ. ಕೊನೆಗೆ ನಾಯಿ ನರಿಗಳಿಗೆ ಪಾಲಾಗಿ ಸುಟ್ಟ ಹೋಗುತ್ತೆ, ಇಲ್ಲ ಹೂಳಲ್ಪಡುತ್ತೆ. ಇದು ಸ್ಥೂಲ ದೇಹ. ಮಗನೇ ಸೂಕ್ಷ್ಮ ಶರೀರವನೇ ತಾ ಬಗೆಯುತ್ತಲಿ ತಾನೆಂದು ಕರ್ಮದಿ ಅಗಣಿತಗಳ ಜನ್ಮಗಳ ಪಡೆದಧಿಕ ಪುಣ್ಯದಲ್ಲಿ ನೆನೆದು ಸ್ವರ್ಗವನೈದಿ ಪಾಪದಿ ಹುಗಿದು ನರಕದೊಳಾಳಿ ತಿರುಗುವ ಬಿಗಿದು ರಾಟಾಳದಲ್ಲಿ ಕಟ್ಟಿದ ಬಾಂಡದಂದದಲ್ಲಿ. ಜೀವಿಯು ಸೂಕ್ಷ್ಮ ಶರೀರವೇ ತಾನೆಂದುಕೊಂಡು ಹಲವು ಕರ್ಮಗಳನ್ನು ಮಾಡ್ತಾ ಪುಣ್ಯಗಳನ್ನು ಸಂಪಾದಿಸೋದು, ಆಮೇಲೆ ಸ್ವರ್ಗಕ್ಕೆ ಹೋಗೋದು, ಮತ್ತೆ ಬರೋದು, ಇಲ್ಲಿ ಪಾಪವನ್ನು ಮಾಡೋದು, ಕೆಟ್ಟ ಕರ್ಮಗಳನ್ನು ಮಾಡಿ ಪಾಪವನ್ನು ಕಟ್ಟಿಕೊಂಬೋದು, ನರಕಕ್ಕೆ ಹೋಗೋದು, ಹೀಗೆ ಸ್ವರ್ಗ ನರಕಗಳಲ್ಲಿ ಓಡಾಡ್ತಕ್ಕಂಥ ದೇಹ ಸೂಕ್ಷ್ಮ ದೇಹ. ಅದು ಕೊನೆಗೆ
ಅದು ಹೆಂಗ್ ಓಡಾಡ್ತಾ ಇದ್ರೆ ಬಾವಿ ಒಳಗ್ ನೀರ್ ಸೇರ್ಬೇಕಾರೆ ಒಂದು ಕೊಡವನ್ನ ಅಥವಾ ಮಡಿಕೆನ ಆ ಹಗ್ಗಕ್ಕೆ ಕಟ್ಟಿ ಅದು ನೀರೊಳಗ್ ಬಿಡ್ರಿ ಬಾವಿ ಒಳಗ್ ಬಿಡ್ತಾರೆ. ಆಮೇಲೆ ಪುನಃ ಮತ್ ಮೇಲಕ್ಕೆ ಎತ್ತಾರೆ. ಹಾಗೆ ಮೇಲೆ ಕೆಳಗೆ ಓಡಾಡುತ್ತಲ್ಲ, ಹಾಗೆ ಈ ಸೂಕ್ಷ್ಮ ಶರೀರ ಒಂದ್ಸರಿ ಒಳ್ಳೆ ಕರ್ಮಗಳನ್ನು ಮಾಡಿ ಪುಣ್ಯವನ್ನು ಸ್ವರ್ಗಕ್ಕೆ ಹೋಗುತ್ತೆ, ಪಾಪಗಳು ಮಾಡಿ ನರಕ ಇಳುತ್ತೆ. ಹೀಗೆ ಪುಣ್ಯ ಪಾಪಗಳನ್ನ ಕರ್ಮಗಳನ್ನ ಮಾಡ್ತಾ ಮಾಡ್ತಾ ಅದಕ್ಕೆ ಮುಕ್ತಿನೇ ಇಲ್ಲ. ಎಷ್ಟು ಎಷ್ಟು ಕಲ್ಪಗಳಾದ್ರು, ಎಷ್ಟು ಬ್ರಹ್ಮಾಂಡಗಳು ಹುಟ್ಟಿ ಅಳಿದರು, ಎಷ್ಟು ಬ್ರಹ್ಮರು ಆಗಿ ಹೋದರು, ಈ ಲಿಂಗ ದೇಹಕ್ಕೆ ನಾಶವಿಲ್ಲ. ಆದ್ರಿಂದ ನಾವು ಇದರಿಂದ ಮುಕ್ತಿಯನ್ನು ಪಡಿಬೇಕು ಅಂದ್ರೆ ನಾವು ಆತ್ಮವನ್ನ ಅರಿಯಲೇಬೇಕು ಅಂತ ಹೇಳ್ತೇವೆ. ಪಂಚಕ್ಲೇ ಈ ಸೂಕ್ಷ್ಮ ದೇಹವನ್ನ ಪಂಚಕ್ಲೇಶಗಳು ಕಟ್ಟಿ ಹಾಕಿವೆ ಅಂತ. ಏನ್ ಪಂಚಕ್ಲೇಶಗಳು? ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ, ತಪ್ಪು ತಿಳುವಳಿಕೆ. ಆಮೇಲೆ ರಾಗ ಅಂದ್ರೆ ಬಹಳ ಪ್ರೀತಿ ಮಾಡೋದು, ದ್ವೇಷ ಇನ್ನೊಬ್ಬನ ದ್ವೇಷದು. ಇವುಗಳಿಂದ ಏನಾಗುತ್ತೆ ಅಂದ್ರೆ ಜನ್ಮಗಳು ಜಾಸ್ತಿ ಆಗ್ತವೆ. ನಾವು ಜನ್ಮಗಳನ್ನ ಕಮ್ಮಿ ಮಾಡ್ತಾ ಹೋಗ್ಬೇಕಲ್ವೇ? ಇಲ್ಲಾಂದ್ರೆ ಎಷ್ಟು ಅಂತ ಜನ್ಮ ತಾಳ್ತೀರಿ. ಅಷ್ಟೊಂದು ಜನ್ಮ ತಾಳಿದ್ರೆ ಒಂದೊಂದ್ರಲ್ಲಿ ಏನೋ ತಪ್ಪು ಮಾಡ್ತೀವಿ, ಅದಕ್ಕೆ ಇನ್ನೊಂದು ಜನ್ಮ. ಹೌದಾಯ್ತಾ? ಅದ್ರಲ್ಲಿ ಇನ್ನೇನೋ ತಪ್ಪು ಮಾಡ್ತೇವೆ, ಅದ್ ಇನ್ನೊಂದು ಜನ್ಮ. ಹೀಗೆ ಜನ್ಮಗಳನ್ನ ಪಡೆಯತಕ್ಕಂತ ಒಂದು ಸರಣಿ ಮುಕ್ತಾಯ ಆಗದೇ ಇಲ್ಲ. ಈ ಜನ್ಮಗಳನ್ನು ಪಡೆಯದ್ ಬೇಡಪ್ಪ, ನಾವು ಇದರಿಂದ ಈ ಒಂದು ಸರಪಳಿಯಿಂದ ಬಿಟ್ಟು ಹೋಗ್ಬೇಕಪ್ಪ ಅಂದ್ರೆ ನಾವು ಜೀವನ್ ಮುಕ್ತಿಯನ್ನು ಪಡಿಬೇಕು. ಜೀವನ್ ಮುಕ್ತಿಯನ್ನು ಪಡೆಯೋದಕ್ಕೆ ನಾವು ಆಲೋಚನೆ ಮಾಡಿ ಅದಕ್ಕೆ ನಾವು ಬೇಕಾದ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ತೇವೆ. ಸ್ಥೂಲ ಸೂಕ್ಷ್ಮಗಳೆರಡು ಮಾಯೆಯು ಮೂಲಭೂತಮದೊಂದು ಪರವೇ ಕೇಳದೆ ಸಾಕ್ಷಿ ಚೈತನ್ಯಾತ್ಮನೆನಿಸುವುದು. ಬಾಲಕನೆ ನೀನೆರಡು ತನುವಿನ ಮೇಲಣಭಿಮಾನವನು ಬಿಟ್ಟು ನಿರಾಳ ನಿಜ ನೀನೆಂದು ಚಿಂತಿಸುತ್ತಿರ್ಪುದನವರತ. ಸ್ಥೂಲ ಸೂಕ್ಷ್ಮ ಎರಡೂ ಮಾಯಾಟ. ಪರದೇಹವೇ ಮೂಲಭೂತವಾದ ದೇಹ. ಮೂಲಭೂತವಾದ್ದೇ ಪರದೇಹ. ಇದನ್ನೇ ಸಾಕ್ಷಿ ಚೈತನ್ಯ ಅಂತ ಕರಿತೀವಿ. ಒಳಗಡೆ ಇರ್ತಕ್ಕಂಥ ಈ ಸಾಕ್ಷಿ, ಮೂಲ ಸಾಕ್ಷಿ ಅಥವಾ ಅರಿವು, ಅದನ್ನೇ ನಾವು ಆತ್ಮ ಅಂತ ಕರಿತೀವಿ. ನಮ್ಗೆ ಗಾಢ ನಿದ್ರೆ ಬಂದಾಗ ಏನು ಗೊತ್ತಾಗಲ್ಲ, ಯಾಕಂದ್ರೆ ಮನಸ್ಸಿರಲ್ಲ, ಬುದ್ಧಿ ಇರಲ್ಲ, ಅಹಂಕಾರ ಜೊತೆ ಯಾವೂ ಇರಲ್ಲ. ನಾವು ದೇಹ ಅಂತೂ ಇನ್ನೇನು ಓಡಾಡಲ್ಲ, ಮನಸ್ಸು ಇವೂ ಇರಲ್ಲ. ಅಂದ್ರೆ ಸುಮ್ಮನೆ ಚೈತನ್ಯ ಒಂದೇ ಇರುತ್ತೆ. ಆಮೇಲೆ ಸಾಕ್ಷಿ ಎಂಬುದು ಯಾವಾಗ್ಲೂ ಎಚ್ಚರವಾಗಿರುತ್ತೆ. ಅದೇ ನೋಡೋದು. ಯಾವುದು ನೋಡುತ್ತೋ ಅದಕ್ಕೆ ಸಾಕ್ಷಿ ಅಂತ ಕರಿತೀವಿ. ನಾವು ಎದ್ದ ಕೂಡ್ಲೆ ನಮ್ಮ ಬುದ್ಧಿಯಲ್ಲಿ ಹೀಗೆ ನೀನು ಮಲಗಿದ್ದೆ, ನಿದ್ದೆ ಮಾಡ್ತಾ ಇದ್ದೆ ಅಂತ ಹೇಳಿ ತಿಳಿಸುತ್ತೆ. ಯಾವುದು ನಿಜವಾದ ಸಾಕ್ಷಿ. ಆವಾಗ ಮನಸ್ಸಿನಲ್ಲಿ ತಿಳಿಸಿದ ತಕ್ಷಣ ತಿಳಿವು ಬಂದು ಅವಾಗ ಬುದ್ಧಿ ಹೇಳುತ್ತೆ ನೀನ್ ನಿದ್ದೆ ಮಾಡಿದ್ದೆ. ಅದರಿಂದ ಬುದ್ಧಿಯಲ್ಲಿ ಹೊಳೆಯತಕ್ಕಂಥ ತಿಳಿವು ಅದು ನಿಜವಾದ ತಿಳಿವಲ್ಲ. ಅದು ಕನ್ನಡಿಯಲ್ಲಿಂದ ಸೂರ್ಯನಂತೆ ಅಂತ ಹೇಳ್ತಾರೆ. ಕನ್ನಡಿಯಲ್ಲಿ ಸೂರ್ಯನ್ ನೋಡಿದ್ರೆ ಹೇಗೋ ಹಾಗೆ ನಿಜವಾದ ಸಾಕ್ಷಿ, ನಿಜವಾದ ಸೂರ್ಯನ್ ನೋಡ್ಬೇಕು ಅಂದ್ರೆ ಕನ್ನಡಿ ಬಿಟ್ಟು ಆಕಾಶಕ್ಕೆ ತಲೆ ಎತ್ತಬೇಕು. ಆವಾಗ ನಿಜವಾದ ಸೂರ್ಯ ಕಾಣ್ತಾನೆ. ಹಾಗೆ ಆ ಒಳಗಡೆ ಇರ್ತಕ್ಕಂಥ ಸಾಕ್ಷಿ ಚೇತನವೇ ನೀನಪ್ಪ ಅಂತ ಹೇಳಿ ವ್ಯಾಸ ಮಹರ್ಷಿಗಳು ಹೇಳ್ತಾರೆ ಶುಕನಿಗೆ. ಸರಕು ತುಂಬಿದ ಮನೆಯನೆಲ್ಲವ ತೆರವು ಮಾಡುತ್ತ ತೆಗೆಯೆ ಬರಿಯಂಬರವೇ ತುಂಬಿಗ ತೆರದಿ ತನುವಿನೊಳಿರ್ದ
ತತ್ವಗಳ ಹೊರಗೆಳೆಯಲೊಂದೊಂದನವ ಮಿಕ್ಕಿರೆ ನಿರಾಕರಿಸಲ್ಕೆ ಬಾರದ ಪರತರ ಚಿದಾಕಾಶವೇ ನೀನೆಂದು ನಿಶ್ಚಯಿಸು. ಮನೆಯಲ್ಲಿ ಬೇಕಾಷ್ಟು ಸಾಮಾನುಗಳು ಇಟ್ಟಿರ್ತೇವೆ. ಕುರ್ಚಿ, ಸೋಫಾ, ಆಮೇಲೆ ಅಡಿಗೆ ಮನೆ ಪಾತ್ರೆಗಳು 28 ಹೀಗೆ ಸಿಕ್ಕಾಬಿಟ್ಟು ಸಾಮಾನು ಇರುತ್ತೆ. ಆ ಮನೆ ತುಂಬಾ ಆಕಾಶವೇ ಉಳಿಯುವಂತೆ ಅದು ಇದನ್ನ ಸರ್ಕಾರ ಈ ಇರ್ತಕ್ಕಂಥ ಸಾಮಾನುಗಳನ್ನ ಹೊರಗೆ ಹಾಕ್ಬಿಟ್ರೆ ಆವಾಗ ಒಳಗಡೆ ಆಕಾಶವೇ ತುಂಬಿರುತ್ತೆ. ಆಕಾಶ ಬಿಟ್ರೆ ಏನೂ ಇರಲ್ಲ. ಹಾಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಬೇರೆ ತತ್ವಗಳನ್ನೆಲ್ಲ ತೆಗೆದು ಹೊರಗಿಟ್ರೆ ನಿರಾಕರಿಸಲು ಬಾರದ ಚಿದಾಕಾಶವೇ ನೀನೆಂದು ನಿಶ್ಚಯಿಸು. ಅಂದ್ರೆ ಈ ದೇಹದೊಳಗೆ ಈ ಸ್ಥೂಲ ದೇಹ ಅಲ್ಲಗಳಿಬೇಕು, ಆಮೇಲೆ ಮನಸ್ಸು ಅಲ್ಲಗಳಿಬೇಕು, ಪ್ರಾಣ ಅಲ್ಲಗಳಿಬೇಕು, ಹೀಗೆ ಬುದ್ಧಿ, ಆಮೇಲೆ ಅಹಂಕಾರ, ಚಿತ್ತ ಇವೆಲ್ಲವನ್ನು ತೆಗೆದುಹಾಕಿದ್ರೆ ಏನ್ ಉಳಿಯುತ್ತೆ? ಆ ಚಿದಾಕಾಶವು ಆಕಾಶ ಉಳಿಯುತ್ತೆ. ಅದನ್ನೇ ನೀನು ಅಂತ ನಿಶ್ಚಯಿಸು. ಈ ದೇಹದಲ್ಲಿ ಉಳಿಯತಕ್ಕಂಥದ್ದು ಚಿದಾಕಾಶ. ಹೊರಗಡೆ ಸಾಮಾನುಗಳೆಲ್ಲ ಮನೆಯಿಂದ ಹೊರಗೆ ಹಾಕಿದ್ದು ಅದು ಆಕಾಶ. ಹೀಗೆ ದೇಹವೇ ಮೊದಲಾದ ಕೋಶಗಳನ್ನು ಶ್ರುತಿಯುಕ್ತ ಅನುಭವಗಳಿಂದ ನೇತಿಗಳಿದು ಉಳಿಯುವ ಎಲ್ಲಕ್ಕೂ ಒಳಗಿನ ಪ್ರಕಾಶವೇ ಜಡಕೋಶಗಳನ್ನು ಬೆಳಗುತ್ತದೆ. ಈ ಚಿದ್ಘನವೇ ನೀನೆಂದು ನಿಶ್ಚಯಿಸು. ಒಳಗಡೆ ಇರ್ತಕ್ಕಂಥದ್ದು ಚಿದಾಕಾಶ, ಚಿದ್ಘನ, ಅದನ್ನೇ ನಾವು ಆತ್ಮ ಅಂತ ಹೇಳ್ತೀವಿ. ಕಣ್ಣಿಗೆ ಕಾಣುವ ಎಲ್ಲವನ್ನೂ ಬೇರೆ ಬೇರೆಯಾಗಿ ನೋಡುತ್ತಿರುವ ಅರಿವು ತೋರಿಕೆಗಳನ್ನು ಉಪೇಕ್ಷಿಸದೆ ಇರುವ ಬರಿಯ ಅರಿವೇ ಆಗಿದೆ. ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಎಲ್ಲದನ್ನೂ ಬೇರೆ ಬೇರೆಯಾಗಿ ತಿಳಿಯುತ್ತೆ. ವಸ್ತುಗಳು ಎಲ್ಲವನ್ನೂ ಬೇರೆಯಾಗಿ ತಿಳಿಯುತ್ತೆ. ಅಂಥ ಒಂದು ನೋಡ್ತಿರುವ ಅರಿವು ಒಳಗಡೆ ಅರಿವಿಲ್ದೇ ಇದ್ರೆ ನಾವು ಕಣ್ಣಿಂದ ಏನ್ ನೋಡಿದ್ವಿ, ಏನು ಮಾಡಿದ್ವಿ, ಏನು ಗೊತ್ತಾಗ್ತಿಲ್ಲ. ಹಾಗೆ ಒಳಗಡೆ ಶುದ್ಧವಾದ ಅರಿವು ಅದು ನಮಗೆ ಅರಿವನ್ನ ಕೊಡುತ್ತೆ, ಬುದ್ಧಿಯಲ್ಲಿ ಅರಿವನ್ನು ಕೊಡುತ್ತೆ. ಆವಾಗ ನಾವೆಲ್ಲ ಇವನ್ನೆಲ್ಲ ಅರ್ಥ ಮಾಡ್ಕೊತೀವಿ ಅಂತ ಹೇಳಿ. ಈ ತೋರಿಕೆಗಳು ಅದನ್ನ ಆಶ್ರಯಿಸದೆ, ನಮಗೆ ಕಾಣ್ತಕ್ಕಂಥದ್ದನ್ನ ವಸ್ತುಗಳನ್ನ ಆಶ್ರಯಿಸದೆ ಸಚ್ಚಿದಾನಂದ ರೂಪವಾದ ಸಹಜಾನಂದ ಬರೀ ಅರಿವೇ ನಿಶ್ಚಯಿಸು. ಶುದ್ಧವಾದ ಅರಿವನ್ನ ನಾವು ಹುಡುಕ್ಬೇಕು. ಬುದ್ಧಿಯಲ್ಲಿ ನಮಗೆ ಹೊಳೆದಿದ್ದು ಅದು ನಿಜ ಅರಿವಲ್ಲ. ಬುದ್ಧಿ ತಾನಾಗೆ ಬೆಳಗಲ್ಲ. ಬುದ್ಧಿಗೆ ಒಂದು ಚೈತನ್ಯ ಕೊಡತಕ್ಕಂಥದ್ದು ಬೇಕು. ಬುದ್ಧಿ ಸ್ವತಃ ತಾನೇ ಅರಿಯೋದಿಲ್ಲ, ತಾನೇ ತಿಳಿಯೋದಿಲ್ಲ. ಅದಕ್ಕೆ ಸ್ವತಃ ತಿಳಿಯತಕ್ಕಂಥ ಶಕ್ತಿ ಇಲ್ಲ. ಈ ಒಳಗಡೆ ಇರ್ತಕ್ಕಂಥ ಶುದ್ಧವಾದ ಅರಿವೇನಿದೆ ಇದಕ್ಕೆ ಚೈತನ್ಯವನ್ನು ಕೊಟ್ರೆ ಆವಾಗ ಬುದ್ಧಿ ಅರಿಯುತ್ತೆ. ಬುದ್ಧಿಗೆ ಸ್ವತಃ ಚೈತನ್ಯ, ಸ್ವಪ್ರಕಾಶ ಅವು ಇಲ್ಲ. ದೃಶ್ಯವಾಗಿ ಕಾಣುವುದೆಲ್ಲ ಸುಳ್ಳು. ಇದು ಎಂದು ನೋಡಲು ಬಾರದ ಇರಿವು ಒಂದಿದೆ. ಇದು ಅಂತ ಹೇಳಿ ನೋಡಕ್ ಕಾಣಲ್ಲ, ಅದು ಇದೆ. ದೃಶ್ಯವಾಗಿ ಕಾಣೋದೆಲ್ಲ ಸುಳ್ಳು. ಇರುವ ಒಂದಿದೆ. ಇದಲ್ಲ ಎಂದು ಕಾಣಿಸಿಕೊಳ್ಳುವುದನ್ನೆಲ್ಲ ಅಲ್ಲಗಳಿದ ಮೇಲೆ ಉಳಿಯುವುದ ಸತ್ಯವೇ ಅದು. ಈ ಸತ್ಯವು ಆನಂದ ಘನವಾಗಿದೆ, ಅದು ಶುದ್ಧ ಜ್ಞಾನವೆನ್ನುವರು. ನೋಡಿ, ನಮ್ಮ ಅಪ್ಪ ಅವರು ಈ ಹೊಳಲ್ಕೆರೆಗೆ ಕೂಡ್ಲಿ ಮಠದ ಸ್ವಾಮಿಗಳು ಬರ್ತಾರೆ. ಬಂದಾಗ ಯಾರಾದ್ರೂ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ, ಏನ್ ಹೇಳಿದ್ರು, ಇಲ್ಲ ಇದು ಅನ್ನಕ್ಕೆ ನೀವು ವ್ಯಾಖ್ಯಾನ ಕೊಡ್ರಿ ಅಂತ ಹೇಳ್ತಾರೆ. ಆವಾಗ ಶಂಕರಿಗೆ ಬಾ ಅಂದ್ರು. ಅವ್ರಿಂದ ರಂಗಪ್ಪ ಶಂಕರಿಗೆ ಬಾ ಅಂದ್ರ ಹೆಸರಂತ ಬಂದಿರ್ಲಿ. ಇದೆ ಅಂದ್ರೆ ಏನು? ಇದೆ ಅಂದ್ರೆ ಏನು? ಇದೆ ಅಂದ್ರೆ ಏನು ಅಂತ ಕೇಳ್ತಾರೆ. ಆವಾಗ ಅಪ್ಪ ಅವ್ರು ಹೇಳ್ತಾರೆ, ಕಣ್ಣಿಗೆ ಕಾಣೋದೆಲ್ಲ ಇಲ್ಲ,
ಕಣ್ಣಿಗೆ ಕಾಣದೇ ಇರುವುದು ಇದೆ ಅಂತ ಹೇಳ್ತಾರೆ. ಹಂಗಂದ್ರೆ ಏನು? ಕಣ್ಣಿಗೆ ಕಾಣದು ಅಂದ್ರೆ ಇಡೀ ಪ್ರಪಂಚ. ಈ ಪ್ರಪಂಚ ಕಾಣಲ್ಲ ಅಂದ ಕಾಣುತ್ತೆ, ಆದ್ರೆ ಇಲ್ಲ ಅಂದ್ರೆ ಇದು ನಶ್ವರ, ಬದಲಾವಣೆ ಹೊಂದತಕ್ಕಂಥ ಬದಲಾವಣೆ ಹೊಂದದೇ ಇರುವುದು ಇದೆ. ಅದು ಶುದ್ಧ ಚೈತನ್ಯ ಪರಮಾತ್ಮ ಅಂತ ಹೇಳಿ ಅನ್ನೋದನ್ನ ನಮ್ಮ ಅಪ್ಪ ಅವರು ವಿಸ್ತಾರವಾಗಿ ವಿವರಿಸ್ತಾರೆ. ಇದೇ ಶಂಕರಾಚಾರ್ಯರು ಹೇಳಿರೋದೇನೆಂದ್ರೆ, ಈ ಪ್ರಪಂಚ ಇದು ಕಾಣತಕ್ಕಂಥ ಪ್ರಪಂಚ ಶಾಶ್ವತ ಅಲ್ಲ, ಬ್ರಹ್ಮವೇ ಶಾಶ್ವತ ಅಂತ ಹೇಳಿದರು. ಆದ್ರಿಂದ ಒಳಗಡೆ ಇರ್ತಕ್ಕಂಥ ಬ್ರಹ್ಮ ಯಾವಾಗಲೂ ಇರ್ತಕ್ಕಂಥದ್ದು. ಈ ಪ್ರಪಂಚ ಬದಲಾವಣೆ ಹೊಂದುತ್ತೆ, ಅದಕ್ಕೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳ್ತಾರೆ. ಬ್ರಹ್ಮ ಸತ್ಯವಾದ್ದು ಇರುತ್ತೆ, ಯಾವಾಗ್ಲೂ ಇರುತ್ತೆ. ಜಗನ್ಮಿಥ್ಯ, ಜಗತ್ತು ಮಿಥ್ಯ ಅಂದ್ರೆ ಸುಳ್ಳು ಅಂತಲ್ಲ, ಅದು ಬದಲಾವಣೆ ಹೊಂದುತ್ತೆ ಅಂತ ಅರ್ಥ. ಅಂತೂ ಇಂತೆನ ಬಾರದಾತ್ಮನನು ಎಂತರಿಯಬೇಕೆನಲು ತಿಳಿ ನೀನು. ಅಂತೂ ಇಂತೆನ ಬಾರದಿಪ್ಪುದ ಅಚಿಂತ್ಯ ಚಿದ್ಘನವು ಅಂತದೇ ಆತ್ಮಸ್ವರೂಪನನು. ಅಂತ ಸುಖಮಯವದನು ನಿನ್ನೊಳು ಭ್ರಾಂತಿಯುಳಿದನುಭವದೊಳು ನೀನೆಂದು ನಿಶ್ಚಯಿಸು. ಆತ್ಮನನ್ನ ಹೀಗೆ ಹಾಗೆ ಅಂತ ಹೇಳಕ್ ಬರುದಿಲ್ಲ, ಹೇಳಕ್ ಆಗಲ್ಲ. ಯಾಕೆಂದ್ರೆ ಆತ್ಮ ಬ್ರಹ್ಮ ಇವುಗಳನ್ನ ಹೇಳೋದಕ್ಕೆ ನಮ್ಮ ಮಾತುಗಳು ಸೋತೋಗ್ತವೆ, ವೇದಗಳು ಕೂಡ ಸೋತೋಗಿವೆ. ಅವನ್ನ ಹಿಂಗೆ ಹಿಂಗೆ ಅಂತ ಹೇಳಕ್ಕೆ ಬರಲ್ಲ. ಅವಕ್ಕೆ ಏನ್ ಮಾಡ್ಬೇಕು? ಅನುಭವ ತಗೋಬೇಕು. ಅನುಭವದೇ ಸರಿಯಾದ್ದು, ಅದೇ ಭಾಷೆಗೆ ನಿಲ್ಕದ್ದು. ಅದು ತಿಳಿಯುವುದು ಹೇಗೆಂದ್ರೆ, ಅದು ಹಾಗೆ ಹೀಗೆ ಎಂದು ಹೇಳಲು ಬಾರದ ಚಿಂತನೆಗೆ ನಿಲುಕುತ್ತೆ. ಹಾಗೆ ಹೀಗೆ ಅಂತ ಏನು ಹೇಳಕ್ ಹೋಗ್ಬಾರ್ದು, ಬರೀ ಅನುಭವನ್ ತಗೋಬೇಕು. ಅನುಭವಕ್ಕೆ ಸಿಗುತ್ತೆ, ಆದ್ರೆ ನಮ್ಮ ಮಾತಿಗೆ ಸಿಗಲ್ಲ. ಚಿದ್ಘನ ವಸ್ತು ಸುಖರೂಪವಾದ್ದು, ಚಿಂತಿಸಲು ಬಾರದ ಆತ್ಮವನ್ನ ಅನುಭವಕ್ಕೆ ತಗೊಳ್ಬೇಕೆ ಹೊರತು ಅದನ್ನ ಚಿಂತಿಸಲು ಬಾರ್ದು, ಮಾತಿನಲ್ಲಿ ಹೇಳಕ್ಕೂ ಹೋಗ್ಬಾರ್ದು. ಅದನ್ನ ಅನುಭವಕ್ಕೆ ತಗೋಬೇಕು ಅಂತ ಹೇಳ್ತೀವಿ. ಅದೇ ನೀನೆಂದು ನಿಶ್ಚಯಿಸು. ನಿನ್ನ ಅನುಭವಕ್ಕೆ ಏನು ತಗೊಂಡು ಅದು ನಿಲ್ಲಿಸ್ಬೇಕು. ಅಂದ್ರೆ ನಮ್ಮ ಮನಸ್ಸನ್ನ ನಿಗ್ರಹಿಸಿ ಕುತ್ಕೋಬೇಕು. ನಮ್ಮ ಮನಸ್ಸನ್ನ ಆ ಕಡೆ ಈ ಕಡೆ ಹರಿಯಕ್ ಬಿಡ್ಬಾರ್ದು. ಆಮೇಲೆ ಬುದ್ಧಿ ಏನು ನಿರ್ಣಯಗಳನ್ನು ತಗೊಳ್ಳೋದಂತ ಅದೇನು ಆಗ್ಬಾರ್ದು, ಹಿಂದಿಂದಲೇ ಯಾವುದು ಬರಬಾರ್ದು. ಹಾಗೆ ನಿರ್ಮಲವಾದ ಮನಸ್ಸನ್ನ ಇಟ್ಕೊಂಡು ಕೂತ್ಕೋಬೇಕು. ಆವಾಗ ನಮಗೆ ಆತ್ಮದ ಅನುಭವ ಆಗುತ್ತೆ ಹೊರತು ನಾವು ಹೇಳ್ತಾ ಇದ್ರೆ ಅಥವಾ ಚಿಂತನೆ ಮಾಡ್ತಾ ಇದ್ರೆ ಆವಾಗ ಆತ್ಮ ನಮಗೆ ತಿಳಿಯಲ್ಲ. ಚಿಂತನೆ ಬಿಡಬೇಕು. ಮನಸ್ಸು ಸುಮ್ಮನೆ ಚಿಂತಿಸುತ್ತೆ, ಹಿಂದಿಂದೋ ಮುಂದಿಂದೋ ಅಂತ. ಅದು ನಿಲ್ಲಿಸ್ಬೇಕು. ಸಂಪೂರ್ಣವಾಗಿ ಮನಸ್ಸನ್ನ ನಿಲ್ಲಿಸ್ಬಿಡ್ಬೇಕು. ನಿಲ್ಲಿಸಿದ್ರೆ ಅಂದ್ರೆ ಮನಸ್ಸಿನಲ್ಲಿ ಏನೂ ಬರಬಾರ್ದು, ಬುದ್ಧಿಯಲ್ಲಿ ಯಾವ ವೃತ್ತಿಗಳೂ ಬರಬಾರ್ದು. ಹಾಗೆ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ಈ ಚಿಂತನೆಯನ್ನ, ಮನಸ್ಸಿನ ನೆನೆಯತಕ್ಕಂತ ಚಿಂತನೆ ಅಥವಾ ಯೋಚನೆ ಮಾಡ್ತಕ್ಕಂಥದ್ದನ್ನ ನಿಲ್ಸೋದ್ ಸುಲಭ, ಆದ್ರೆ ತಿನ್ಸೋದಕ್ಕೆ ಶಕ್ತಿ ಬರುತ್ತೆ. ನಿಲ್ಸೋದ್ರೆ ಎಲ್ಲ ಸ್ಟಾಪ್, ಅದ್ರಲ್ಲಿ ಏನು ಬರಬಾರ್ದು, ಯಾವುದು ಬೇಡ ನನಗೆ ಅದು ಅಂತ ಹೇಳಿ ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ನಿಲ್ಲಿಸಿ ಅದಕ್ಕೆ ಸಾಕ್ಷಿಯಾಗಿ ಕುತ್ಕೋಬೇಕು. ಅಪ್ಪ ಅವ್ರು ಹೇಳ್ತಿದ್ರಂತೆ, ಬೆಳಗಿನ ಜಾವ ಎದ್ದು ಮನಸ್ಸಿಗೆ ಸಾಕ್ಷಿಯಾಗಿ ಕುತ್ಕೊಳ್ಳಿ, ಮನಸ್ಸು ಏನ್ ಮಾಡುತ್ತೆ ನೋಡಿ. ಹಾಗೆ ಕೂತ್ರೆ ಆ ಮನಸ್ಸು ಯಾವುದನ್ನು ಚಿಂತನೆ ಮಾಡಲ್ಲ. ಆಮೇಲೆ ಅದು ಏನನ್ನು ಮಾಡ್ದಂಗೆ ಸುಮ್ಗಾಗ್ಬಿಡುತ್ತೆ. ಆ ಸುಮ್ಗಾಗುತ್ತಲ್ಲ ಮೌನ, ಆ ಮೌನವನ್ನೇ ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದ್ರೆ ಆವಾಗ ನಮಗೆ ಆತ್ಮನ ಸಮೀಪಕ್ಕೆ ನಾವು ಹೋಗ್ಬೋದು. ಇಲ್ಲ ನಾವು ಯಾವಾದ್ರೂ ನಾಮವನ್ನ ಪಠಿಸ್ಬೇಕು.
ಆ ನಾಮವನ್ನೇ ನಾವು ದೃಷ್ಟಿಯಲ್ಲಿಟ್ಟು ನೋಡ್ತಾ ಹೋಗ್ಬೇಕು. ನಾಮವನ್ನ ನಮ್ಮ ಒಂದು ಅರಿವಿನ ಇರ್ಬೇಕು, ಎದುರಿಗಿರ್ಬೇಕು. ಅದಕ್ಕೆ ಆವಾಗ ನಮಗೆ ಇದು ಸಾಧ್ಯವಾಗುತ್ತೆ. ಮನಸ್ಸನ್ನು ನಿಲ್ಲಿಸದೆ ಹೊರತು ಯಾವ ಕೆಲಸವೂ ಆಗಲ್ಲ. ಮನೋನಿಗ್ರಹ ಅಂತ, ಮನಸ್ಸನ್ನು ಮೊದಲು ನಿಲ್ಲಿಸ್ಬೇಕು. ಮನಸ್ಸನ್ನು ನಿಲ್ಲಿಸ್ತಾ ಹೋದ್ರೆ ಮನಸ್ಸೆಲ್ಲ ಹೋಗ್ಬಿಟ್ಟಿರುತ್ತೆ. ಆವಾಗ ನಮ್ದು ಚಿಂತನೆ ಇದೆಲ್ಲ ಸಾಧನೆ ಕೆಟ್ಟ ಹೋಗುತ್ತೆ ಅಂತ. ಇಲ್ಲವೆಂಬುದು ಶೂನ್ಯವಾದಿಗೆ ಸಲ್ಲದದು ತಾನಿದಿರಳಿದ್ದು, ಇಲ್ಲವೆಂದೆಂಬಾಗ ತಾನೇ ಇಲ್ಲದಿರಬೇಕು. ಇಲ್ಲವೆಂಬಿ ಸೊಲ್ಲು ತನಗಿನ್ನೆಲ್ಲಿ ಬಂದುದು, ಬರಿಯ ಭ್ರಮೆಯದ ನಿಲ್ಲವೆಂಬುದು ಬ್ರಹ್ಮವದು ನೀನೆಂದು ನಿಶ್ಚಯಿಸು. ಹೀಗೆ ಬುದ್ಧಿ ಅಹಂಕಾರ ಇವೆಲ್ಲ ಇಲ್ಲ ಅಂದ್ಮೇಲೆ ಅವರ ಏನು ಇಲ್ಲ ಒಳಗಡೆ, ಅಲ್ಲಿ ಏನಿಲ್ಲ, ಖಾಲಿ ಜಾಗ. ಶೂನ್ಯವಾದಿ ಸಿದ್ಧಾಂತ ಅಂತೆ. ಇದಕ್ಕೆ ಇದು ಸಲ್ಲದ ಮಾತು. ಏನು ಇಲ್ಲ ಎಂಬ ಮಾತು ಎಲ್ಲಿಂದ ಬಂತಪ್ಪ ನಿನಗೆ? ಹೆಂಗೆ ಹೇಳ್ತೇನೆ ನೀನ್ ಏನು ಇಲ್ಲ ಎಂಬುದನ್ನ ಹೆಂಗ್ ತಿಳ್ಕೊಂಡೆ? ಯಾವುದೇ ಒಂದು ತಿಳುವಳಿಕೆ ಬರ್ಬೇಕಾದ್ರೆ ಒಳಗಡೆಯಿಂದ ಬರ್ಬೇಕು. ಬುದ್ಧಿಗೆ ಈ ವಿಧವಾದ ಒಂದು ಶಕ್ತಿ ಇಲ್ಲ. ಆದ್ರಿಂದ ನೀ ಶೂನ್ಯ ಅಂದ್ರೆ ಅವಾಗ ನೀನು ಶೂನ್ಯನೇ ಆಗಿರ್ಬೇಕು. ನೀನು ಶೂನ್ಯವಾಗಿರ್ಬೇಕು, ನೀನೇ ಇಲ್ಲ ಅಂತ. ಆದ್ರಿಂದ ಶೂನ್ಯವೆಂದು ಹೇಳುವುದೇ ಬ್ರಹ್ಮ. ಏನು ಇಲ್ಲ, ನಾನೆಲ್ಲ ನೋಡಿದ್ದೀನಿ, ಅದ್ರಾಗ ಯಾವುದು ಇಲ್ಲ, ಸುಮ್ಮನೆ ಹೇಳ್ತಾರಷ್ಟೇ. ಅದು ಹಾಗಲ್ಲ. ಶೂನ್ಯ ಎಂಬ ನಿನಗೆ ಒಳಗಡೆಯಿಂದ ಬಂದಿದ್ದು, ಅಲ್ಲಿ ಒಳಗಡೆ ಏನಾದ್ರೂ ಇರ್ಬೇಕಾರೆ, ಅದಿಲ್ದಲೇನೆ ನೀನ್ ಶೂನ್ಯ ಅಂದ್ರೆ. ಆದ್ರಿಂದ ನೀನು ಶೂನ್ಯ ಆಗಿರ್ಬೇಕು. ನಾವು ಶೂನ್ಯ ಹೆಂಗಾಗುತ್ತೆ? ನಾವು ಇದೀವಲ್ಲ, ಬದುಕಿದ್ವಿ, ಕಾಣುತ್ತೆ, ನೋಡುತ್ತೆ, ದೇಹ ಉಪಯೋಗಿಸ್ತೀವಿ, ಎಲ್ಲ ಮಾಡ್ತಾ ಇದ್ವಿ ಅಂದ್ರೆ ನಾವು ಇದೀವಿ ಅಂತ. ಗೊತ್ತಾಯ್ತಾ? ಆದ್ರಿಂದ ಶೂನ್ಯ ಎಂಬುದು ಅಲ್ಲ. ಎಲ್ಲವೂ ಶೂನ್ಯವೆಂದು ಹೇಳುವುದೇ ಬ್ರಹ್ಮ. ಯಾವುದು ಎಲ್ಲವೂ ಶೂನ್ಯ ಅಂತ ಹೇಳಿ ನಿನಗೆ ತಿಳುವಳಿಕೆಯನ್ನು ಕೊಡುತ್ತೋ, ಆ ತಿಳುವಳಿಕೆ ನೀನು, ಅದೇ ಆತ್ಮ ಅಂತ ಹೇಳ್ತಾರೆ. ಪುತ್ರ ಮಿತ್ರ ಕಳತ್ರ ತನುಧನ ಕ್ಷೇತ್ರ ಮೊದಲಾದ ಕಿಳತನ್ನಯ ವಸ್ತುಗಳನ್ನು ಆತ್ಮೀಯವೆಂದೇ ಬಗೆದು ಮಮಕರಿಸಿ ಅತ್ಯಧಿಕ ಪ್ರಿಯ ರಸದೊಳಗೆ ಮುಳುಗುತ್ತಲಿರೆ ಪ್ರಿಯತಮವಿದೆನಿಸಿದ ನಿತ್ಯ ಸುಖವದ ವಸ್ತುವುದೇ ನೀನೆಂದು ನಿಶ್ಚಯಿಸು. ನಿತ್ಯ ಸುಖವ ವಸ್ತುವದೇ ನೀನೆಂದು ನಿಶ್ಚಯಿಸು. ಇಲ್ಲಿ ನನ್ನ ಹೆಂಡತಿ, ಮಗ, ಸ್ನೇಹಿತ, ದೇಹ, ಹಣ ಎಲ್ಲವೂ ಕೂಡ ನಮಗೆ ಪ್ರಿಯಕರವಾಗಿವೆ. ನಮ್ದು ಅಂದ್ರೆ ನಮಗೆ ಬಹಳ ಪ್ರೀತಿ. ನಿನ್ನವಾದುದರಿಂದ ನಿನಗೆ ಪ್ರೀತಿ. ಅದಕ್ಕೆಲ್ಲಕ್ಕಿಂತಲೂ ನಿನಗೆ ಹೆಚ್ಚು ಪ್ರಿಯವಾದ ಯಾವುದು ಅಂದ್ರೆ ನೀನೇ. ನನಗೆ ಹೆಚ್ಚು ಪ್ರೀತಿ, ನನ್ನ ದೇಹ, ನಾನು ಹಾಗಿದ್ದೀನಿ, ಹೀಗಿದ್ದೀನಿ ಅಂತ ಹೇಳಿ ನೀನು ಪ್ರೀತಿಸ್ತೀಯ. ಆದ್ರಿಂದ ಹೆಚ್ಚು ಸುಖವಾದ ವಸ್ತು ನೀನು ಯಾರು? ನಿತ್ಯಾನಂದ ವಸ್ತುವೇ ನೀನು. ಯಾಕೆ ನೀನ್ ದೇಹ ಎಲ್ಲ ಅಲ್ಲಗಳದಾಗಿದೆ, ಅವ್ಯಾವೂ ಇಲ್ಲ. ನೀನು ಹೇಗೆ ಹೆಂಡತಿ, ಮಗ, ಸ್ನೇಹಿತ, ಹಣ, ಹೊಲ ಅಂತ ಹೇಳಿ ಎಲ್ಲಿ ಪ್ರೀತಿಯೋ, ಇವೆಲ್ಲಕ್ಕಿಂತ ಪ್ರೀತಿಯಾದ ನಿನ್ನನ್ನು ನೀನು ಹುಡುಕಿ ಅದನ್ನು ನೀನು ನಿಶ್ಚಯಿಸೋ ಅಂತ ಹೇಳ್ತೇವೆ. ರಕ್ತಮಯವಾದ ಕಲಶದಲ್ಲಿ ದೀಪ ಬೆಳಗುತ್ತೆ, ಒಳಗೂ ಹೊರಗೂ ಬೆಳಗುತ್ತೆ. 25 ತತ್ವಗಳಿಂದ ಕೂಡಿರುವ ದೇಹ ಒಳಗೂ ಹೊರಗೂ ಸುತ್ತಲೂ ಬೆಳಗುತ್ತಿರುವ ಅರಿವಿನ ಬೆಳಕೆ ನೀನೆಂದು ನಿಶ್ಚಯಿಸು. ದೇಹದಲ್ಲಿ ಬೆಳಗ್ತಕ್ಕಂಥ ಅರಿವಿನ ಬೆಳಕು ಅದೇ ನೀನು. ಉಳಿದೆಲ್ಲವನ್ನು ಅಲ್ಲಗಳಿದ ಮೇಲೆ ಉಳಿಯುವ ಅರಿವೇ ನೀನು. ಎಲ್ಲದನ್ನು ಅಲ್ಲ ಅಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಹಾಗಾದ್ರೆ ದೇಹದೊಳಗೆ ಏನು ಉಳಿಯುತ್ತೆ? ಅವಾಗ ಉಳಿಯದೆ ಶುದ್ಧ ಜ್ಞಾನ, ಇಂದ್ರಿಯಗಳು, ಅಂತಃಕರಣ ಮೊದಲಾದವು
ಅದರಲ್ಲಿ ಆಕಾಶದತೆಯಂತೆ ಆಕಾಶದಲ್ಲಿ ಸುಳಿಯುವ ಪಕ್ಷಿಗಳಂತೆ ಸುಳಿದಾಡ್ತವೆ. ಆ ನಿರ್ಮಲವಾದ ಆಕಾಶದಲ್ಲಿ ಅವಾಗ ಮನಸ್ಸು, ಬುದ್ಧಿ ಎಲ್ಲ ಪಕ್ಷಿಗಳಂತೆ ಹಾರಾಡ್ತವೆ. ಆ ಆಕಾಶವೇ ನೀನು. ಪಕ್ಷಿಯ ಸೋಂಕು ಆಕಾಶಕ್ಕಿಲ್ಲ, ಆದ್ರೆ ಆಕಾಶದಲ್ಲಿ ಪಕ್ಷಿ ಹಾರಾಡುತ್ತೆ. ಇಂದ್ರಿಯಗಳ ಸೋಂಕು ಶುದ್ಧ ಜ್ಞಾನಕ್ಕಿಲ್ಲ. ಇವುಗಳು ಏನು ಇದ್ರು, ಇವು ಓಡಾಡಿದ್ರು ಅವು ಶುದ್ಧ ಜ್ಞಾನಕ್ಕೆ ಇವು ಏನು ಚ್ಯುತಿ ಇಲ್ಲ. ಅದು ಅದರ ಪಾಡಿಗೆ ಅದಿರುತ್ತೆ. ಅಂತಹ ಚಿದಾಕಾಶವೇ ನೀನು ಅಂತ ಹೇಳಿ ನಿಶ್ಚಯಿಸೋ ಅಂತ ಹೇಳ್ತಾರೆ. ಎಷ್ಟು ಈ ಅನುಭವಾಮೃತ ತುಂಬಾ ಕಷ್ಟವಾದ್ದು. ಒಂದ್ಸರಿ ಅರ್ಥ ಆಗುತ್ತೆ, ಒಂದ್ಸರಿ ಅರ್ಥ ಆಗಲ್ಲ. ಇದನ್ನ ಬಾಯ್ಬಿಟ್ಟು ಹೇಳೋದಂತೂ ಇನ್ನೂ ಕಷ್ಟ. ಅಂತ ಕಬ್ಬಿಣದ ಕಡಲೆ. ಆದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಹೇಳೋ ಪ್ರಯತ್ನ ಪಟ್ಟಿದ್ದೇನೆ. ಇದರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಎಲ್ಲರೂ ಕೂಡ ಕ್ಷಮಿಸಿ ಅಂತ ಕೇಳ್ಕೊತೇನೆ. ಇದು ತೊಂಪದ ಮುಗಿಲಿಲ್ಲ. ಇದು ಉಳಿದ ಭಾಗವನ್ನ ಇನ್ನೊಂದು ದಿವಸ ನಾವು ತಗೊಂಡು ಅದನ್ನ ಮುಕ್ತಾಯ ಮಾಡೋಣ. ಈ ಹೇಳೋದಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಶಂಕಲಿಂಗ ಭಗವಾನ್ ಸತ್ಸಂಗ ಪದಾಧಿಕಾರಿಗಳು ಹಾಗೂ ನಮ್ಮ ಅಪ್ಪನ ಭಕ್ತರು ಎಲ್ಲರಿಗೂ ಕೂಡ ನಮಿಸಿ ನನ್ನ ಈ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಮುಂದೆ ಯಾವಾಗ ಅವಕಾಶ ಸಿಕ್ಕರೆ ಅವಾಗ ತೊಂಪದ ಮುಂದುವರಿಯುತ್ತೆ. ಧನ್ಯವಾದಗಳು. ಅಂತೂ ಇಂತೆನ್ನಲು ಬಾರದ ಈ ಆತ್ಮವನ್ನು ಅರಿಯುವುದಿನ್ನೆಂತೋ ಅಂತ ಹೇಳ್ಬಿಟ್ಟು ಅದು ಹೇಳಿದ್ದು. ಆ ಕ್ಷಣ ಅದೇ ಒಂದು ಯೋಚನೆ ಮನ್ಸಲ್ಲಿ ಬಂದಿದ ತಕ್ಷಣ ಆ ಪದ್ಯ ಬಂದಿದ್ದು ನನಗಿವತ್ತು ಒಂಥರ ಬಹಳ ಆಶ್ಚರ್ಯ ಆಯಿತು. ಅದೆಲ್ಲ ಇದೆಲ್ಲ ಅಂತೂ ಇಂತೆನ್ನ ಏನದು ಅಂತ ಅರಿಯೋಕ್ಕೆ ಬಾರದ ಅದೇ ಬಂದಿದ ತಕ್ಷಣ ಅದು ಒಂಥರ ನಮ್ಗೇನು ಅನ್ಸುತ್ತೋ ಅದೇ ಆ ಸರ್ಚಲ್ಲಿ ಪ್ರತಿಯೊಬ್ಬರಿಗೂ ಅನ್ಸೋದು ಅದೇ ಅಂತ ನನಗನ್ನಿಸ್ತು. ಅಂತೂ ಈ ಒಂದು ಸರ್ಚಲ್ಲಿ ನಾವು ಎಲ್ಲರೂ ಒಂದು ಅಪ್ಪನ ಭಕ್ತರೆಲ್ಲರೂ ಆ ಜರ್ನಿಯಲ್ಲಿ ಇದ್ದೀವಿ. ಇನ್ನು ಎಲ್ಲಿಗೆ ಅವನು ಮುಟ್ಟಿಸ್ತಾನೆ, ಯಾವಾಗ ಮುಟ್ಟಿಸ್ತಾನೆ, ಅದು ಅಪ್ಪನಿಗೆ ತಿಳಿದಿರೋಂಥ ವಿಚಾರ. ಇದೆಲ್ಲ ಕೇಳಿದ್ಮೇಲೆ ಒಂದು ರೀತಿ ನಮ್ಮ ಕೈಯಲ್ಲಿ ಏನೋ ಒಂದು ಇಲ್ಲದ ಒಂದು ಅನುಭವ. ಸರ್ಚ್ ಮಾಡ್ತೀವಿ, ನಾವು ಮಾಡ್ತಿದ್ದೀವಿ ಅನ್ನೋದೊಂದಿರ್ತ. ಅದು ಕೂಡ ಇಲ್ಲಪ್ಪ, ಇದೇನೋ ತಿಳಿತಾ ಇಲ್ಲ ಮುಂದಕ್ಕೆ, ಅಂತೂ ಇಂತೆನ್ನಲು ಬಾರದ ಇಂಥ ಆತ್ಮವನ್ನು ಅಂತ. ಇದು ಹೆಂಗೆ ರೀಚ್ ಮಾಡೋದು, ಅವನೇ ಮಾಡಿಸ್ಬೇಕು, ಅದು ಅವನಿಗೆ ಬಿಟ್ಟಿದ್ದು ಅನ್ನೋ ಒಂದು, ನಮ್ಮ ಕೈಲಿ ಏನೂ ಇಲ್ಲ ಅನ್ನೋ ಒಂದು ಭಾವದಲ್ಲಿ ನಾನು ಇಂದಿನ ಒಂದು ಸತ್ಸಂಗದಲ್ಲಿ ಇದ್ದೇನೆ. ಕಳೆದ ವಾರ ಕೂಡ ಅದೇ ಒಂದು ಅನುಭವ ಆಗಿ ಒಂದು ಸ್ತಬ್ಧತೆ ಒಳಗಡೆ ಬಂದಿತ್ತು. ಈ ಅನುಭವಾಮೃತ ಒಂಥರ ಬಡಿದಾಡೋ ಒಂದು ಮನಸ್ಸನ್ನ ಸ್ತಬ್ಧಗೊಳಿಸುತ್ತೆ ಅಂತೇಳ್ಬಿಟ್ಟು ಒಂದು ನನ್ನ ಒಂದು ಅನುಭವ. ಇನ್ನು ಯಾರಾದರೂ ಏನಾದರೂ ಇದ್ರ ಬಗ್ಗೆ ಮಾತಾಡೋದಾದ್ರೆ ದಯವಿಟ್ಟು ಮಾತಾಡಿ. ಇದು ತ್ವಂಪದಾರ್ಥ ಶೋಧನೆ ಅಂತ. ಇದು 150 ಪದ್ಯ ಇದೆ. ಒಂದೊಂದು ಪದ್ಯವೂ ಒಂದೊಂದು ಮುತ್ತುರತ್ನ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಪದ್ಯಗಳು. 150 ಪದ್ಯ. ಇದು 1 ಗಂಟೆಯಲ್ಲಿ ಹೇಳಲಿಕ್ಕಾಗತ್ತೆ ಅಂತ ಅನ್ಕೊಂಡಿದ್ದು ಈಗ 2 ಗಂಟೆ ಆದ್ರೂ ಮುಗಿತಾ ಇಲ್ಲ. ಇನ್ನೂ ಒಂದ್ 2 ಗಂಟೆ ಈ ತ್ವಂಪದಾರ್ಥಕ್ಕೆ ಬೇಕಾಗತ್ತೆ ಅಂತ ಕಾಣುತ್ತೆ. ಅಷ್ಟು ಚೆನ್ನಾಗಿದೆ. ನಾವು ಎಷ್ಟು ಅರ್ಥಗತ ಹೋದ್ರೂ ಇದನ್ನ ಸಾಲದು. ಆದ್ರೆ ಅರಸೆಯವರು ನಿಜವಾಗ್ಲೂ ಅವ್ರದ್ದೇನೂ ಸೇರಿಸ್ದಲೆ ಇಲ್ಲಿ ಈ ಒಂದು ಪದ್ಯಕ್ಕೆ ಎಷ್ಟು ಅರ್ಥ ಬೇಕೋ ಅದನ್ನ ಬಹಳ ಚೆನ್ನಾಗಿ ಬರ್ದಿದ್ದಾರೆ ಅಂತಂದ್ರೆ ಅದನ್ನ ತಪ್ಪಾಗ್ಲಾರ್ದು ಅಂತ ನನ್ಗಂತೂ ಅನ್ಸುತ್ತೆ. ನನ್ಗೆ ಇವತ್ತು ಆರಾಸೆ ಶಂಕರಯ್ಯನವ್ರಿಗೆ ಒಂದು ನಮನವನ್ನ ಸಲ್ಲಿಸ್ತಾ, ಇದು ಬಹಳ ಚೆನ್ನಾಗಿ ಇದೆ ಅಂತ ಹೇಳ್ಬಹುದು. ಮನಸ್ಸನ್ನು ತುಂಬಾ
ಒಂದು ಮುದಕ್ಕೆ ಕರ್ಕೊಂಡು ಹೋಗುತ್ತೆ, ಒಂದು ಆನಂದ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ ಹೇಳ್ತೀನಿ. ಖಂಡಿತ. ಅವರು ಮಾಡಿಟ್ಟು ನಮಗೆ ಅವರು ಮಾಡಿಟ್ಕೊಟ್ಟು ಹೋಗಿದ್ದಾರೆ. ಅದು ಅಷ್ಟೆಲ್ಲ ಮಾಡಿಕೊಟ್ಟು ಅವರು ನಮಗೆ ಎಷ್ಟು ಉಪಕಾರವನ್ನು ಮಾಡಿದ್ದಾರೆ ಅಂದರೆ, ಇದೆಲ್ಲ ಪ್ರತಿಯೊಂದು ಸಲನೂ ಅವ್ರನ್ನ ಸ್ಮರಿಸ್ಕೋದು ನಮಗೆ ತುಂಬ ನಮ್ಮ ಕರ್ತವ್ಯ. ಬಹಳ ಅವರು ಮಾಡಿಟ್ಟು ಹೋಗಿದ್ದಾರೆ ನಮಗೆ. ಅಂತಹ ಹಿರಿಯರು ಗೆ ನಮ್ಮ ಎಲ್ಲ ಹೃದಯಪೂರ್ವಕ ನಮ್ಮೆಲ್ಲರ ಹೃದಯಪೂರ್ವಕ ನಮಸ್ಕಾರಗಳನ್ನು ನಾವು ಅರ್ಪಿಸೋಣ. ಆ, ಯಾರಾದ್ರೂ ಇನ್ನೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಕೃಷ್ಣ ಅವರು, ಹೇಳಿ ಕೃಷ್ಣ ಅವರೇ. ನಮಸ್ಕಾರ. ಬಹಳ ಚೆನ್ನಾಗಿತ್ತು. ಈ ಅನುಭವಾಮೃತ ಸುಧಾರಸ ಗ್ರಂಥ ಇದೆ ಅನ್ನೋದು ಎಲ್ರಿಗೂ ಸುಮಾರು ಗೊತ್ತಿರುತ್ತೆ. ಬರೆದಿದ್ದಾರೆ, ಅದಕ್ಕೆ ಪ್ರೇರಣೆ ಇತ್ತು, ತುಂಬಾ ದುಡಿದಿದ್ದಾರೆ ಅನ್ನೋದೆಲ್ಲ. ಆಗ್ಯೂ ಸಹ ಆ ಗ್ರಂಥ ತೆಗೆದು ಓದಕ್ ಆಗಿರಲ್ಲ. ಈ ಸತ್ಸಂಗದ ಮತ ಏನಪ್ಪಾ ಅಂತಂದ್ರೆ, ಈ ಗ್ರಂಥದಲ್ಲಿರುವಂತಹ ಕೆಲವೇ ಶ್ಲೋಕಗಳನ್ನ ಆದ್ರೂ ಅದನ್ನ ಆರಿಸ್ಕೊಂಡು ಅದು ಹೇಗೆ ಬರ್ದಿದ್ದಾರೆ, ಏನ್ ಬರ್ದಿದ್ದಾರೆ ಅಂತ ಹೇಳೋದ್ರಿಂದ ಅದರಲ್ಲಿ ಆಸಕ್ತಿ ಉಂಟಾಗತ್ತೆ. ಎಲ್ರೂ ಆ ಗ್ರಂಥವನ್ನ ತೆಗೆದು ಅವಲೋಕಿಸ್ಬೇಕು, ಅದನ್ನ ಮನನ ಮಾಡ್ಕೋಬೇಕು ಅನ್ನೋ ಒಂದು ರೀತಿಯ ಒಂದು ನಿಲುವು ಮೂಡುತ್ತೆ ಮನಸ್ಸಿಗೆ. ಅದೇ ಈ ಸತ್ಸಂಗದ ಉದ್ದೇಶ ಅಂತ. ಯಾಕಂದ್ರೆ ಇವೆಲ್ಲ ಬರೀ ಪ್ರವಚನದಿಂದ ಜ್ಞಾನ ಉಂಟಾಗ್ಬಿಡುತ್ತೆ, ಸಾಕ್ಷಾತ್ಕಾರ ಆಗತ್ತೆ ಅನ್ನೋದಕ್ಕೆ ಉತ್ತಮ ಅಧಿಕಾರಿಗಳು ಬೇಕಾಗ್ತಾರೆ. ಇರ್ಬೋದೇನೋ ನಮ್ಮ ಭಕ್ತಗಣದಲ್ಲಿ ಉತ್ತಮ ಅಧಿಕಾರಿಗಳು ಇರ್ಬೋದೇನೋ. ನನ್ನ ಮಟ್ಟಿಗೆ ನಾನು ಹೇಳೋದಾದ್ರೆ, ಕೇಳೋದ್ರಿಂದ ಏನೋ ಆಗ್ಬಿಡಲ್ಲ, ಅದಕ್ಕೆ ಸರಿಯಾದ ಸಾಧನಾ ಚತುಷ್ಟಯ ಅವೆಲ್ಲ ಬೇಕಾಗುತ್ತೆ. ಆದ್ರೆ ಈ ಸತ್ಸಂಗದಲ್ಲಿ ಇಂತಹ ಪ್ರಸಂಗಗಳು ಒಂದು ಗ್ರಂಥವನ್ನು ತಗೊಂಡು ಅದನ್ನು ಅವಲೋಕಿಸಿದಾಗ ಒಂದು ವ್ಯವಸ್ಥಿತವಾದ ಮಾರ್ಗ ತನ್ನಿಂತಾನೆ ತೆರ್ಕೊಳ್ಳುತ್ತೆ ಅಂತ ಅನ್ಸುತ್ತೆ. ಹಾಗಾಗಿ ನಾನು ರಾಮಯ್ಯರಿಗೆ ಆಭಾರಿಯಾಗಿದ್ದೇನೆ. ಇದೆಲ್ಲ ಕೇಳಿದ್ಮೇಲೆ ಎಷ್ಟೋ ಉಪನಿಷತ್ತುಗಳನ್ನ ಅಲ್ಲಿ ಇಲ್ಲಿ ಕೇಳ್ತೇವೆ, ಮತ್ತೆ ಅದ್ರ ಸಾರವೇ ಈ ಗ್ರಂಥದಲ್ಲಿ ಇದೆಯಲ್ಲ, ಇದನ್ನ ಅವಲೋಕಿಸ್ಬೇಕು ಅನ್ನೋ ಒಂದು ಸಂಕಲ್ಪ ಮೂಡ್ತಾ ಇದೆ. ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ. ಇದನ್ನ ನಡೆಸ್ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ಸವಿತಾ. ತುಂಬಾ ಚೆನ್ನಾಗಿತ್ತು ಚಿಕ್ಕಮ್ಮ. ಧನ್ಯವಾದಗಳು ನಿಮ್ಗೆ. ನೀವು 150 ಪದ್ಯ ಅಂತ ಹೇಳಿದ್ರಿ. ಆದಷ್ಟುನು ಅದನ್ನು ಮಾಡಕ್ ಪ್ರಯತ್ನ ಪಡಿ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೇಳ್ತೀವಿ. ಅಪ್ಪ ಅವ್ರಿಗೆ ಇಷ್ಟವಾದ ಈ ಗ್ರಂಥವನ್ನ ನಾವೆಲ್ಲ ಈ ಕೇಳ್ತಾ ಇದೀವಿ ಅನ್ನೋದೇ ಒಂದ್ ಪುಣ್ಯ ಅನ್ಕೋತೀವಿ. ಅದು ಸಾಧನೆ ಮುಂದಿನ ಮಾತಾದ್ರೂ ಸಹ ಕೇಳುವುದು ಮೊದಲನೇ ಮೆಟ್ಲಲ್ವಾ. ಅದನ್ನ ಮತ್ತೆ ಅನುಭವದ ಮುಖಾಂತರ ತನ್ಕೋಬೇಕಂದ್ರೆ ಎಷ್ಟ್ ಜನ್ಮ ಬೇಕೋ ಗೊತ್ತಿಲ್ಲ. ಇದು ಬಹಳ ದೊಡ್ಡ ವಿಷಯ ಅಲ್ಲ, ಆತ್ಮ ವಿಚಾರ. ಕೇಳೋದು ಮೊದಲನೇ ಮೆಟ್ಟಿಲು. ಹಾಗಾಗಿ ನಾವೆಲ್ಲ ಕೇಳಕ್ಕೆ ಉತ್ಸುಕರಾಗಿದ್ದೇವೆ. 150 ಪದ್ಯಗಳನ್ನು ಆದಷ್ಟು ಮಾಡಿ. ಧನ್ಯವಾದಗಳು. ಹೌದು, ಖಂಡಿತ. ಕೇಳೋದು ನಾವು ಇವಾಗ 150 ಪದ್ಯ ಇರಲಿ, ಅದನ್ನ ಕೇಳೋಣ. ನಂತರ ಹಸಿಪದ ಕೂಡ ಇದೆ, ಅದರ ಇನ್ನೂ ಪ್ರವಚನಗಳು ಕೇಳೋಣ. ಅನುಭವಾಮೃತವನ್ನ ಈ ಒಂದು ಕೇಳಿ ನಂತರ ಅದು ಓದಬೇಕು ಅನ್ನೋ ಇದು ಹುಟ್ತಾ ಇದೆ ಕೃಷ್ಣ ಅವ್ರು ಹೇಳ್ದಂಗೆ. ಅದನ್ನ ಇನ್ನೂ ಹೆಚ್ಚು ಮನನ ಮಾಡೋದು, ಮಾಡಿ ನಾವು ಇನ್ನೂ ಸಾಧನೆಯಲ್ಲಿ ತೊಡಗಿಸ್ಕೊಳ್ಳೋದು ಇನ್ನು ಬಹಳ ಒಂದು ದೊಡ್ಡದಾದ ಹಾದಿ ಇದೆ. ಎಷ್ಟು ಸಾಗೋಕ್ಕೆ ನಮಗೆ ಶಕ್ತಿ ಕೊಡ್ತಾನೋ ಅಪ್ಪ, ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ಸಾಗೋಕ್ಕೆ ಇದು ಮೊದಲನೇ ಮೆಟ್ಟಿಲು ಅಂತನೇ ನಾವು ಅಂದುಕೊಂಡು ಮುಂದೆ ಸಾಗೋಣ ಅಂತ ಹೇಳ್ತಾ. ಅಪ್ಪ ಹೇಳಿದಾನಲ್ಲ, 7 ಜನ್ಮಗಳೊಳಗಾಗಿ ಉದ್ಧರಿಸ್ತೀವಿ ಅಂತ. ಹೌದು. ಅಟ್ಲೀಸ್ಟ್ ಒಂದ್ ಜನ್ಮದಲ್ಲಿ ಕೇಳೋದಾದ್ರೆ ನೆಕ್ಸ್ಟ್ ಜನ್ಮ ಮನನ ಅಥವಾ ಸ್ವಾನುಭವ ಆಗುತ್ತೋ ಏನೋ ಗೊತ್ತಿಲ್ಲ. ಹೌದು, ಅದು ಅವನೇ ಬಲ್ಲ. ನಮ್ಗೆ ಅದ್ರ ಹೌದು. ಗೊತ್ತಿಲ್ಲ. ಅದು ನಮ್ಮ ಒಂದಂತೂ ವಿಚಾರ, ನಮ್ಗೆ ಇದ್ ಕೇಳ್ತಾ ಕೇಳ್ತಾ ಆಸಕ್ತಿ ಅಂತೂ ಹುಟ್ಟುತ್ತೆ. ಅಪ್ಪು ಅವ್ರು ಹೇಳ್ದಂಗೆ ಪುಸ್ತಕ ತೆಗೆದು ಓದ್ಬೇಕಪ್ಪ, ಅದನ್ನ ಅವಲೋಕನ ಮಾಡ್ಬೇಕು, ಹೌದು, ಆ ಖಂಡಿತ. ತರದ್ ಆಸಕ್ತಿ ಅಂತೂ ಹುಟ್ಟುತ್ತೆ ನಮಗೆ ಹೌದು. ಸತ್ಸಂಗದ ಪ್ರಭಾವದಿಂದ. ಅದಕ್ಕೆ ನಾವು ಚಿರಋಣಿ ಆಗಿರ್ಬೇಕು ನಮ್ ಸತ್ಸಂಗಕ್ಕೆ. ಅಷ್ಟೇ ನಮ್ಮ ಅಭಿಪ್ರಾಯ. ಖಂಡಿತ. ಅಪ್ಪ ಇದನ್ನ ನಮಗ್ ಮಾಡ್ಸಿರೋದೇ ಸತ್ಸಂಗನ. ಈ ಒಂದು ಅವನು ಒಂದು ಉದ್ದೇಶ ವಿಚಾರಗಳನ್ನ ತಿಳ್ಕೊಳಕ್ಕೆ. ಹೌದು. ಇರುತ್ತೆ ಅವನ ಉದ್ದೇಶ. ಹಂಗಾಗಿ ಮಾಡ್ಸಿರ್ತಾನೆ. ಇದನ್ನೆಲ್ಲ ಅವನೇ ಹೇಳ್ಸಿರ್ತಾನೆ ಕೂಡ, ಅವನೇ ಮಾಡ್ಸಿರ್ತಾನೆ. ಇಲ್ಲ ಅಂತಂದ್ರೆ ಯಾವ್ದು ನಡೆಯಲ್ಲ. ಪ್ರೇರಣೆ ಇದೆಲ್ಲ ಅನುಭವಾಮೃತ ಹೇಳ್ಸಕ್ ಅವನ್ ಪ್ರೇರಣೆ ಬಹಳ ದೊಡ್ಡದು ಅಂತ ಅನ್ಸುತ್ತಪ್ಪ. ಅವನು ನನಗೂ ಅದೇ ಹೌದು, ಅಭಿಪ್ರಾಯ ಬಂತು. ಅವ್ರಿಗೆ ಇಷ್ಟವಾದ ಗ್ರಂಥ ಓದಿಸ್ತಿದ್ರು ಅಂದ್ರೆ ಅಪ್ಪನ ಭಕ್ತರಿಗೂ ಈ ಮೂಲಕ ಅವಕಾಶ ಕೊಟ್ಟಿದ್ದಾನೆ ಅಂತ ನಾನ್ ಭಾವಿಸಿದೆ ಅಪ್ಪ, ನಿಜವಾಗ್ಲು. ಹೌದು. ಅವಂದೇ ಪ್ರೇರಣೆ ಖಂಡಿತ. ಅವನೇ ನಡೆಸ್ತಾ ಇದ್ದಾನೆ.
ಇಲ್ಲಿ ಎಲ್ಲೂನು ನಮ್ದೇನೂ ಇಲ್ಲ. ಒಂದ್ಸಲ ಹೇಳಿ ಇಲ್ಲಿ ಸತ್ಸಂಗದಲ್ಲಿ ಹೇಳಿ ಆಮೇಲಿಂದ ಏನ್ ಹೇಳಿದ್ವಿ ಅಂತ ನಾವೇ ಒಂಥರ ಅವಲೋಕನ ಮಾಡ್ಕೊಳ್ಳೋ ತರ ಆಗ್ಬಿಡುತ್ತೆ ಎಷ್ಟೊಂದ್ ಸಲ. ಯಾಕೆಂದ್ರೆ ಅವ್ನು ಏನ್ ಹೇಳ್ಸಿರ್ತಾನೋ ಅಂತ ಅನ್ಸ್ಬಿಡುತ್ತೆ ಆ ಒಂದು ಅನುಭವಗಳು. ಇದೆಲ್ಲ ಅವನ ಕೃಪೆ. ಇಂದಿನ ಈ ಒಂದು ಸತ್ಸಂಗವನ್ನ ಆ ತಮಗೆ ಧನ್ಯವಾದಗಳು ರಾಮರಾವ್ ಅವ್ರಿಗೆ. ಮತ್ತೆ ನಿರ್ಮಲಾ ಅವ್ರು ಕೂಡ ಅದೇನ್ ಹೇಳಿದ್ರು ಶ್ಲೋಕಗಳು, ಅದು ಬಹಳ ಒಂಥರ ಮನ್ಸಿಗೆ ಮುದ ಕೊಡ್ತಾ ಇತ್ತು. ಅದನ್ನ ಕೇಳೋದೇ ಒಂದು ಮುದ ಕೊಡ್ತಾ ಇತ್ತು. ಅಷ್ಟು ಚೆನ್ನಾಗಿ ಅದನ್ನ ಹೇಳಿದ್ದೀರಾ. ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇಬ್ಬರಿಗೂ ಇಂದಿನ ಸತ್ಸಂಗವನ್ನ ಮುಕ್ತಾಯ ಮಾಡೋಣ. ಮತ್ತೆ ಇನ್ನೊಮ್ಮೆ ಯಾವಾಗ ಅವಕಾಶ ಆದಾಗ ತ್ವಂಪದವನ್ನ ಮುಂದುವರಿಸಿ ನಂತರ ಹಸಿಪದವನ್ನು ಕೂಡ ಕೇಳೋಣ ಅಂತ ಹೇಳ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರ್ಲಿಂಗ. ಶಂಕರ್ಲಿಂಗ. ಜೈ ಜೈ ಶಂಕರ್. ಶಂಕರಲಿಂಗ. ಜೈ ಶಂಕರ್.